ನಮಸ್ಕಾರ. ಭಗವದ್ಗೀತೆಯ ಅಭ್ಯಾಸದ ಪಾಠಕ್ಕೆ ಸ್ವಾಗತ. ಕಳೆದ ಬಾರಿ ಪ್ರಶ್ನೆಗಳನ್ನು ಅಭ್ಯಾಸ ಮಾಡೋ ಕ್ರಮದಲ್ಲಿ ಜನರು ಕೇಳುವಂಥ ಪ್ರಶ್ನೆಗಳಿಗೆ ಹೇಗೆ ಉತ್ತರ ನೋಡಬೇಕು, ಜಾತಕಪರವಾಗಿ ಯಾವ ಗ್ರಹವನ್ನು ನೋಡಬೇಕು, ಯಾವ ಭಾವವನ್ನು ನೋಡಬೇಕು ಅಂತ ನಮಗೆ ಗೊತ್ತಿದೆ. ಆದರೂ ಕ್ವಶನನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು, ಕ್ವಶನ್ ಅರ್ಥ ಮಾಡಿಕೊಂಡು ಅದಕ್ಕೆ ಯಾವ ಗ್ರಹವನ್ನು ನೋಡಬೇಕು, ಯಾವ ಭಾವವನ್ನು ನೋಡಬೇಕು, ಅಸಲು ಆ ಪ್ರಶ್ನೆ ಕ್ವಾಲಿಫೈ ಆಗ್ತಾ ಇದೆಯಾ ಇಲ್ವಾ, ಇದೆಲ್ಲ ಕೂಡ ಚಿಂತನೆ ಮಾಡಬೇಕಾದಂಥ ಅವಶ್ಯಕತೆ ಇದೆ. ನಾವು ಇವತ್ತಿನ ದಿನ ಕೆಲವೊಂದು ಪ್ರಶ್ನೆಗಳನ್ನು ನೋಡೋಣ. ನಂತರ ಬೇರೆ ಯಾರಾದರೂ ಪ್ರಶ್ನೆಗಳಿದ್ರೂ ಕೂಡ ಇದರಲ್ಲಿ ಕೇಳಬಹುದು. ಕಳೆದ ಕ್ಲಾಸ್ ನಾವು ಕೆಲವಿನ ಪ್ರಶ್ನೆಗಳನ್ನ ನೋಡಿದ್ವಿ. ಲವ್ ಆ್ಯಂಡ್ ರಿಲೇಷನ್ಶಿಪ್, ಸಪ್ತಮ ಸ್ಥಾನ, ಕಳತ್ರ ಸ್ಥಾನದ ಪ್ರಶ್ನೆಗಳನ್ನು ನೋಡಿದ್ದೇವೆ. ನಂತರ ಮತ್ತೆ ಕೆಲವಿನ ಜನ ಪ್ರಶ್ನೆಗಳನ್ನು ಕಳಿಸಿದ್ದಾರೆ. ಅದನ್ನು ಹೇಗೆ ನೋಡಬೇಕು ಅಂತ ವಿಚಾರದಲ್ಲಿ ಅದನ್ನು ಡಿಸ್ಕಸ್ ಮಾಡಿ ನಾವು ಮುಂದುವರಿಯೋಣ. ಈಗ ಒಬ್ಬರು ಪ್ರಶ್ನೆ ಕೇಳ್ತಾರೆ, ಮನೆಗೆ ತುಂಬ ಗಲಾಟೆ ಇದೆ, ಹೆಚ್ಚು ಇದು ಶ್ರೀಮಂತಿಗೆ ಇದ್ದವರ ಮನೆಯಲ್ಲಿ ಬರುತ್ತೆ. ಶ್ರೀಮಂತಿಗೆ ಜಾಸ್ತಿ ಇದ್ದು ಹೆಂಡತಿ ಮತ್ತು ಗಂಡ ಇಬ್ಬರು ಆಗಿದ್ದು, ಹಣದ ತಾಪತ್ರಯ ಇಲ್ಲದೆ ಲಕ್ಸರಿಯಸ್ ಲೈಫ್ ಲೀಡ್ ಮಾಡೋ ಕಾಲಕ್ಕೆ ಪ್ರಶ್ನೆ ಬರುತ್ತೆ. ಒಬ್ಬರನ್ನೊಬ್ಬರು ಜಾತಕ ಪಾಪ ನೋಡೋ ಕಾಲಕ್ಕೆ ಸರಿಯಾಗಿ ನೋಡಿಕೊಂಡಿರೋದಿಲ್ಲ, ಅಥವಾ ಇವರೇ ಅರ್ಥ ಮಾಡ್ಕೊಳ್ಳಿ, ಯಾವುದಾದ್ರೂ ಕ್ಯಾಟಗರಿ ಆಗ್ಬೋದು. ಸರಿಯಾಗಿ ನೋಡಿಕೊಂಡಿರೋದಿಲ್ಲ ಜಾತಕ ಪಾಪ, ಆವಾಗ ಏನೋ ಲವ್ ಮಾಡಿ ಮದುವೆ ಮಾಡ್ಕೊಳ್ಳೋದು, ಅಥವಾ ಜಾತಕಕ್ಕಷ್ಟು ಪ್ರಯಾರಿಟಿ ಕೊಡದೇ ಇರೋದು, ಈ ಥರ ನಡೆದಿರ್ಬೋದು. ಆದರೆ ಮದುವೆ ಆದ ನಂತರ ಸ್ವಲ್ಪ ಕಾಲದ ನಂತರ ಒಂದು ಮಗು ಆಗುತ್ತೆ. ಮಗು ಆದ ನಂತರ ನಮಗೆ ಕಷ್ಟವಾಗಿದೆ, ನಮಗೆ ಇಬ್ಬರು ಜೊತೆಗಿರ್ಲಿಕ್ಕೆ ಆಗ್ತಾ ಇಲ್ಲ, ನೆಕ್ಸ್ಟ್ ನಾವೇನು ಮಾಡಬಹುದು ಅಂತ ಕೇಳ್ತೀವಿ. ಜ್ಯೋತಿಷನಾದವನಿಗಿರುವಂಥ ಒಂದು ಆಪ್ಷನ್ ಏನು? ಈ ಥರ ಪ್ರಶ್ನೆಗಳನ್ನು ನೋಡ್ಲಿಕ್ಕೆ ಏನಿಲ್ಲ. ಯಾಕೆಂತಂದರೆ ಆಲ್ರೆಡಿ ದೇ ಆರ್ ಸೇಯಿಂಗ್. ಇನ್ನು ನಿಮ್ಮ ಜಾತಕದಲ್ಲಿ ನೋಡಿದ್ರು ಕೂಡ ಅವರಿಬ್ಬರು ಜಾತಕದಲ್ಲಿ ಸಪ್ತಮ ಸ್ಥಾನ ಹೇಗಿದೆ, ಸಪ್ತಮ ಕಾರಕ ಏನಿದೆ, ಸಪ್ತಮಾಧಿಪತಿ ಏನಿದೆ, ಅವ್ರು ಹೇಳಿದ್ದೇ ನೀವು ಮತ್ತೆ ನೋಡಿ ಹೇಳಬೇಕಷ್ಟೆ. ಸ್ವಲ್ಪ ಆದರೆ ಸೊಲ್ಯೂಷನ್ ವೈಸ್ ನೋಡಬೇಕು. ಸೊಲ್ಯೂಷನ್ ವೈಸ್ ಥಿಂಕ್ ಮಾಡಿದರೆ ಏನು ಸೊಲ್ಯೂಷನ್ ಹೇಳ್ಬೋದು. ಯಾಕೆಂದರೆ ಶಾಸ್ತ್ರದಲ್ಲಿ ಎಲ್ಲೂ ಕೂಡ ಡಿವೋರ್ಸ್ ಅಂತಂಬ ಉಲ್ಲೇಖನೇ ಇಲ್ಲ. ಮದುವೆ ಮಾಡಿಕೊಳ್ಳೋದು ಶಾಸ್ತ್ರ ಪ್ರಯುಕ್ತವಾಗಿದೆಯೇ ಹೊತ್ತು ಬಿಟ್ಟು ಹೋಗೋದು ಶಾಸ್ತ್ರ ಪ್ರಯುಕ್ತ ಅಲ್ಲ ಅಂತ ನಮಗೆ ಬಂದಿರೋಂಥ ಸನಾತನ ಧರ್ಮದಿಂದ ನಮಗೆ ಬಂದಿರುವಂಥ ವಿಚಾರ. ಅದಕ್ಕೆ ಮೀರಿ ನಾವು ನೋಡಲಿಕ್ಕಾಗೋದಿಲ್ಲ. ಜ್ಯೋತಿಷದಲ್ಲಿ ಈಚೆಗೆ ಭಾಳಷ್ಟು ಪುಸ್ತಕಗಳಲ್ಲಾಗಲಿ ಹೇಳ್ತಾರೆ, ಡಿವೋರ್ಸ್ ಆಗಲಿಕ್ಕೆ ಇದು ಕಾಂಬಿನೇಷನ್, ಇವರು ಉಳಿಯೋದಿಲ್ಲ, ಇವ್ರಿಗೆ ಡಿವೋರ್ಸ್ ಆಗುತ್ತೆ, ವಿಯೋಗ ಆಗುತ್ತೆ, ಬಹುಬಾರಿಯ ಆ ಯೋಗ ಅಂತ ಹೇಳ್ತಾರೆ, ದ್ವಿಕಳತ್ರ ಯೋಗ, ಬಹುಬಾರಿಯ ಯೋಗ. ಕೆಲವು ಜನ ಕ್ಯಾಶುವಲ್ ಕೇಳ್ತೀವಿ, ನನಗೇನೋ ಎರಡನೇ ಮದುವೆ ಇದೆ ಅಂತ ಯಾರೋ ಜ್ಯೋತಿಷ್ ಹೇಳಿದ್ರಿ, ನನಗೆ ಜಾತಕದಲ್ಲಿ ಏನಾದರೂ ಇದೆಯಾ ಅಂತ ಕೇಳ್ತಾರೆ ಕ್ಯಾಶುವಲ್ ಆಗಿ. ಬಟ್ ಇದೆಲ್ಲ ಯಾವುದೂ ಕೂಡ ಶಾಸ್ತ್ರ ಸಮ್ಮತ ಅಲ್ಲ. ದ್ವಿಕಳತ್ರ ಬಹುಬಾರಿಯ ಯೋಗ ಇದು ನಮ್ಮ ಶಾಸ್ತ್ರದಲ್ಲಿ, ನಮ್ಮ ಧರ್ಮದಲ್ಲಿ ಇಲ್ಲ. ಹಾಗಾಗಿ ಮತ್ತೆ ಶಾಸ್ತ್ರ ಇದರ ಬಗ್ಗೆ ಹೇಳುತ್ತೆ ಅಂತಂದ್ರೆ ನಾನು ಅಂದುಕೊಳ್ಳೋದಿಲ್ಲ. ಬಟ್ ಇನ್ಫ್ಯಾಕ್ಟ್ ಇಲ್ಲ. ಆದರೆ ಜಾತಕದಲ್ಲಿ ಕೆಲವಿನ ಗ್ರಹಗಳ ಕಾಂಬಿನೇಷನ್ ಇದ್ದರೆ ವೈವಾಹಿಕ ಜೀವನದಲ್ಲಿ ಎಷ್ಟು ವಿಪರೀತ ಆಗತ್ತೆ ಅಂತ ಹೇಳುತ್ತೆ. ಅಷ್ಟೇ ಆಗಲಿ, ಎಂಟರ್ಟೈನ್ ಮಾಡಲ್ಲ. ಸೊ ನಾವು ಅದನ್ನು ಬಳಸುವಂಥ ಪದ್ಧತಿಯನ್ನು ನೋಡ್ಬೇಕಾಗ್ತದೆ. ಇಲ್ಲಿ ಡಿವೋರ್ಸ್ ತಗೊಳ್ಬೇಕಾಗಿದೆ. ಅವನು ನನ್ನ ಕೈಲಿ ಇರೋಕೆ ಆಗ್ತಾ ಇಲ್ಲ, ನನಗೆ ಬೇರೆ ಆಪ್ಷನ್, ನಾನು ಎಲ್ಲ ಟ್ರೈ ಮಾಡಿಬಿಟ್ಟಿದ್ದೇನೆ. ಸೊ ಇವನ್ ಜಾತಕ ಪ್ರಕಾರ ನೋಡಿದ್ರೆ ತುಂಬಾ ಅನುಕೂಲವಾಗಿದೆ ಅಂತ ಅಂದುಕೊಳ್ಳೋಣ. ಇಂತಹ ಸಂದರ್ಭದಲ್ಲಿ ಏನು ಉತ್ತರ ಕೊಡ್ಬೇಕು? ಈಗ ಡಿವೋರ್ಸನ್ನು ಎಂಟರ್ಟೈನ್ ಮಾಡೋಕ್ಕಾಗಲ್ಲ. ಏನು ಮಾಡಬೇಕು? ಬೇಡ ಅಂತ ಅಂದುಕೊಂಡಾಗ ಏನು ಮಾಡಬೇಕು? ಅವರು ಇಮಿಡಿಯೇಟ್ಲಿ ಲಾಯರ್ ಹತ್ರ ಹೋಗ್ಬೇಕು. ಜ್ಯೋತಿಷ್ಯತೆ ಬರುವಂಥ ಉದ್ದೇಶ ಏನಿದೆ? ನೆಕ್ಸ್ಟ್ ಫರ್ದರ್ ಎರಡನೇ ಮದುವೆ ಆಗ್ತದಾ ಇಲ್ಲ, ನನಗೆ ಅನುಕೂಲ ಆಗ್ತದಾ ಇಲ್ಲ ಅಂತ ಈ ಪ್ರಶ್ನೆ ಕೇಳ್ತಾರೆ. ಸೊ ಯಾವ ಕಾಲಕ್ಕೂ ಕೂಡ ಜ್ಯೋತಿಷ್ಯನಾದವನು ಸೆಕೆಂಡ್ ಮ್ಯಾರೇಜಿಗೆ ಎಂಟರ್ಟೈನ್ ಮಾಡೋಕ್ಕಾಗಲ್ಲ. ಮೊದಲ ಹೆಂಡತಿ ಜೀವಂತವಾಗಿರೋ ಕಾಲಕ್ಕೆ
ಎರಡನೇ ಮದುವೆ ಎಂಟರ್ಟೈನ್ ಮಾಡ್ಲಿಕ್ಕೆ ಬರಲ್ಲ. ಬಟ್ ಕೆಲವಿನ ಗ್ರೌಂಡ್ಸಲ್ಲಿ ಇದೆ, ಹಿಂದೆ ಹೇಳಿದಂತೆ ಸಂತಾನ ವಿಚಾರಕ್ಕೆ ಮಾಡ್ಬೋದು. ಬಟ್ ಸಂತಾನಕ್ಕೋಸ್ಕರ ಎರಡನೇ ಮದುವೆ ಮಾಡ್ಕೊಳ್ಳೋದಿಲ್ಲ ಈಗಿನ ಕಾಲದಲ್ಲಿ. ಸಂತಾನ ಆಗ್ಲಿದ್ರೆ ಹಾಗೆ ಇಟ್ಬಿಡ್ತಾರೆ ಹೊತ್ತು ಅಡಾಪ್ಷನ್ ಕೂಡ ಮಾಡ್ಕೊಳ್ಳೋದಿಲ್ಲ ಅಂತ, ಅದು ಎರಡನೇ ಮದುವೆ ಮಾಡಿಕೊಡ್ತಾರೆ ಅಂತ ಅಂದ್ಕೊಳ್ಳೋದಿಲ್ಲ. ಬಟ್ ಈ ಥರ ಸಂದರ್ಭ ಬಂದಾಗ ಏನು ಮಾಡಬೇಕು? ಒಂದು ಕಾಯಿ ಅಂತ ಹೇಳಬೇಕಷ್ಟೆ, ವೆಯ್ಟ್ ಮಾಡಿರಿ, ಸ್ವಲ್ಪ ದಿನ ವೆಯ್ಟ್ ಮಾಡಿರಿ, ಸರಿ ಹೋಗುತ್ತೆ, ಪ್ಯಾಚಪ್ ಆಗುತ್ತೆ, ಹೀಲ್ ಆಗುತ್ತೆ. ಇಲ್ಲ ನಾನು ಆಲ್ರೆಡಿ ಭಾಳ ವರ್ಷದಿಂದ ವೆಯ್ಟ್ ಮಾಡಿದ್ದೇನೆ. ಕೊನೆಯ ಕಾಲಕ್ಕೆ ನೀವು ಬೇಡ ಅಂತ ಅಂದುಕೊಂಡಾಗ ಅಡ್ವೊಕೇಟನ್ನು ಭೇಟಿಯಾಗಲಿ. ಜ್ಯೋತಿಷದಲ್ಲಿ ನೋಡ್ಲಿಕ್ಕೆ ಏನಿಲ್ಲ, ಮತ್ತೆ ಮದುವೆ ಆಗುತ್ತಾ ಇಲ್ಲ ಅದು ಆದಮೇಲೆ ನೋಡೋಣ. ಈಗ ನೋಡ್ಲಿಕ್ಕೆ ಬರೋದಿಲ್ಲ. ಭಾಳ ಜನ ಈ ಸಪ್ತಮದಿಂದ ಇನ್ನೊಂದು ಸಪ್ತಮ ಲಗ್ನ ಅಥವಾ ಎರಡನೇ ಮದುವೆ ಹೇಗೆ ನೋಡಬೇಕು ಅಂತ ಕೂಡ ಕೆಲವಿನ ಕಾಂಬಿನೇಷನ್ಸ್ ಕೆಲವಿನ ಬುಕ್ಸಲ್ಲಿ ಕೊಟ್ಟಿದ್ದಾರೆ. ಬಟ್ ಅದು ಯಾವುದು ಶಾಸ್ತ್ರ ಸಮ್ಮತ ಅಲ್ಲ, ಅದು ಅವರವರ ಇದರಲ್ಲಿ ಹೋಗಿರೋದಷ್ಟೇ ಹೊತ್ತು ಶಾಸ್ತ್ರ ಯಾವತ್ತಿಗೂ ಕೂಡ ಎರಡನೇ ಮದುವೆ ಎಂಟರ್ಟೈನ್ ಮಾಡಲ್ಲ. ಸೊ ಹಾಗಾಗಿ ಇದು ಗಮನಿಸ್ಬೇಕು. ಇಲ್ಲ ಇನ್ ಕೇಸ್ ನಿನಗೆ ಅಡ್ಜಸ್ಟ್ ಆಗಬೇಕಾದ್ರೆ ಜ್ಯೋತಿಷ್ಯಂತ್ರಿಗೆ ಬಾ. ಇಲ್ಲ ನೀನು ಅಡ್ಜಸ್ಟ್ ಆಗೋದ್ರೆ ನನಗೆ ಡಿವೋರ್ಸೇ ಬೇಕು ಅಂತಂದಾಗ ಗೋ ಫಾರ್ ಅಡ್ವೊಕೇಟ್. ಜ್ಯೋತಿಷ್ಯನ ಹತ್ರ ಬರಬೇಡಿ ದಯವಿಟ್ಟು. ಈಗ ಜ್ಯೋತಿಷ್ಯ ಏನು ಮಾಡಲಿಕ್ಕಿಲ್ಲ, ಅವನ ಹತ್ರ ಇನ್ನೊಂದು ತಪ್ಪು ಕೆಲಸ ಮಾಡಿಸೋದು ಬೇಡ. ಈ ಥರ ಹೇಳ್ತಾರೆ. ಕೆಲವಿನ ಜೆನ್ಯೂನ್ ಕೇಸಸ್ ಇರ್ತವೆ, ಇದರಲ್ಲಿ ಕೂಡ ಹೇಳಲಿಕ್ಕೆ ಆಗೋದಿಲ್ಲ. ಜೆನ್ಯೂನ್ ಕೇಸಸ್ ಇರ್ತವೆ. ಇವನು ಪಾಪ ತುಂಬ ಸಾಫ್ಟ್ ಇರ್ತಾನೆ, ಅಥವಾ ಹುಡುಗಿ ತುಂಬ ಸಾಫ್ಟ್ ಇರ್ತಾಳೆ, ಹುಡುಗ ತುಂಬ ಹಾರ್ಡ್ ರಫ್ ಆಗಿರ್ತಾನೆ. ಪಾಪ ಏನೋ ಬಲವಂತವಾಗಿ ಮದುವೆ ಮಾಡಿಬಿಟ್ಟಿರ್ತಾರೆ, ಪಾಪ ಗೊತ್ತಿರಲ್ಲ. ಅದಕ್ಕೆ ವಿವಾಹವನ್ನು ಯಾವತ್ತಿಗೂ ಕೂಡ ತುಂಬ ನೋಡಿ ಮದುವೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಪ್ರಾಯಶ್ಚಿತ ಇಲ್ಲದಂಥ ಒಂದು ಕೆಲಸ ಯಾವುದು ಅಂತಂದ್ರೆ ವಿವಾಹ ಮಾತ್ರವೇ. ವಿವಾಹಕ್ಕೆ ಪ್ರಾಯಶ್ಚಿತ ಇಲ್ಲ. ಏನೋ ಗೊತ್ತಿಲ್ಲಾರ್ದು ಮಾಡ್ಕೊಂಬಿಟ್ಟೆ ಬಿಟ್ಟುಬಿಡ್ತೇನೆ, ಅಥವಾ ಇದು ಹಿಂಗಾಯಿತು, ಇದಕ್ಕೇನಾದರೂ ಪರಿಹಾರ ಇದೆಯಾ? ಎಲ್ಲದಕ್ಕೂ ಪರಿಹಾರಗಳಿದೆ. ಬ್ರಹ್ಮಹತ್ಯಾಪಾತಕ, ಶಿಶು ಹತ್ಯಾಪಾತಕ ಕೂಡ ನಿಮಗೆ ಪ್ರಾಯಶ್ಚಿತಗಳಿದೆ. ಆದರೆ ವಿವಾಹಕ್ಕೆ ಮಾತ್ರ ಪ್ರಾಯಶ್ಚಿತ ಇಲ್ಲ. ಅದಕ್ಕೆ ತುಂಬ ನೋಡಿ ಮದುವೆ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ದೊಡ್ಡವರು ಇನ್ವಾಲ್ವ್ ಆಗ್ತಾ ಇದ್ರು ಇದರಲ್ಲಿ. ಯಾಕಂತಂದರೆ ಸಣ್ಣವ್ರಿಗೆ ಗೊತ್ತಾಗೋದಿಲ್ಲ, ಅದಕ್ಕೆ ಅವರು ನೋಡಿ ಎಲ್ಲ ಮದುವೆ ಮಾಡ್ತಾಯಿದ್ರು. ಸೊ ಮೇ ಬಿ ಮೆಜಾರಿಟಿ ಪ್ರಾಬ್ಲಮ್ನ ಕಡಿಮೆ ಮಾಡ್ತಾಯಿದ್ರು. ಪ್ರಾಬ್ಲಮ್ ಇರೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಬಟ್ ಕಡಿಮೆ ಇರುತ್ತಿತ್ತು. ಒಂದು 2 to 5% ಪ್ರಾಬ್ಲಮ್ಯಾಟಿಕ್ ಆಗಿರ್ತಿತ್ತು. ಬಟ್ ಓವರ್ ಎ ಪೀರಿಯಡ್ ಅಡ್ಜಸ್ಟ್ ಆಗ್ತಿತ್ತು. ಮದುವೆ ಮಾಡಿಕೊಂಡಾಗ 1 ವರ್ಷ 2 ವರ್ಷ ಎಲ್ಲರಿಗೂ ಗಲಾಟೆ ಇದ್ದೇ ಇರುತ್ತೆ, ಅಡ್ಜಸ್ಟ್ ಆಗದೇ ಇದ್ದಾಗ. ಒಂದ್ಸಲ ಅಡ್ಜಸ್ಟ್ ಆಯ್ತಂದರೆ ಆಮೇಲೆ ಸೆಟ್ ಆಗಿಬಿಡುತ್ತೆ. ಹುಡುಗ ಹುಡುಗಿ ಬೇರೆಯವ್ರನ್ನ ಲವ್ ಮಾಡಿ ಅಪ್ಪ ಅಮ್ಮ ಅವ್ರನ್ನ ಮದುವೆ ಮಾಡೋದಿಲ್ಲ ಅಂತೇಳಿ ಬಲವಂತವಾಗಿ ಬೇರೆ ಅವ್ರಿಗೆ ಇಷ್ಟವಂತ ಮದುವೆ ಮಾಡಿದ್ರೆ ಕೂಡ ಸಂತಾನ ಹಡಿದು ಆರಾಮಿದ್ದಂಥ ಫ್ಯಾಮಿಲಿಗಳು ಇದ್ದಾವೆ. ಪೂರ್ತಿ ಅಷ್ಟು ಅನಾಹುತ ಆಗಲಿಲ್ಲ. ಸೊ ಜೆನ್ಯೂನ್ ಕೇಸಲ್ಲಿ ಏನು ಮಾಡ್ತೀವಿ? ಬಟ್ ಡಿವೋರ್ಸ್ ಎಂಬ ಕಾನ್ಸೆಪ್ಟ್ ನಮ್ಮ ಹಿಂದೆ ಇಲ್ಲಿ ಇಲ್ಲವಾ? ಇತ್ತು. ಆದರೆ ಅದನ್ನು ಈ ಹೆಸರಿನಿಂದ ಕರಿತಿದ್ದಿಲ್ಲ. ಇವತ್ತು ನಾವೇನು ಡಿವೋರ್ಸ್ ಅಂತ ಕರಿತಿದ್ದೀವಿ ಅದರಿಂದ ಕರಿತಿದ್ದಿಲ್ಲ ನಾವು. ಸೊ ಹೆಂಡತಿಯನ್ನು ಬಿಟ್ಬಿಡ್ತಿದ್ರು, ಭಾರ್ಯೆಯನ್ನು ತ್ಯಾಗ ಮಾಡ್ತಿದ್ರು, ವೈವಾಹಿಕ ಜೀವನವನ್ನು ತ್ಯಾಗ ಮಾಡ್ತಿದ್ರು. ಕೊನೆಗೆ ಅದನ್ನು ಹೆಸರು ಹೇಳಬೇಕಾದ್ರೆ ಸನ್ಯಾಸವನ್ನು ತಗೊಳ್ತಿದ್ರು. ಸನ್ಯಾಸ ಅಂದರೆ ಏನು? ಮತ್ತೆ ಇದೇ ತಾನೆ, ಅಗ್ನಿ ಸಾಕ್ಷಿಯಾಗಿ ನನ್ನ ಕೊನೆಯ ಉಸಿರಿನವರೆಗೂ ಇವಳನ್ನು ನಾನು ಬಿಡೋದಿಲ್ಲ ಅಂತ ಪ್ರಮಾಣ ಮಾಡ್ತೇವೆ. 16 ಜನ ದೇವತೆಗಳನ್ನು ಆವಾಹನ ಮಾಡಿ ಹೋಮದ ಸುತ್ತು ಪ್ರದಕ್ಷಿಣೆ ಮಾಡಿ ಆಕೆಯ ಕೈಯನ್ನು ಹಿಡ್ಕೊಂಡು ಪ್ರಮಾಣ ಮಾಡ್ತೇವೆ, ನಾನು ಈಕೆ ನನ್ನ ಕೊನೆಯ ಉಸಿರಿರೋವರೆಗೂ ಈಕೆನ ಬಿಡೋದಿಲ್ಲ. ಆಕೆನೂ ಪ್ರಮಾಣ ಮಾಡ್ತಾಳೆ, ನನ್ನ ಕೊನೆಯ ಉಸಿರಿರೋವರೆಗೂ ಈತನ ಹಿಂದೆನೇ ಪ್ರಯಾಣ ಮಾಡ್ತೀನಿ, ಇವ್ರನ್ನ ಬಿಟ್ಟು ನಾನು ಬೇರೆಯವ್ರನ್ನ ಫಾಲೋ ಆಗಲ್ಲ, ದೇವರನ್ನು ಕೂಡ ಫಾಲೋ ಆಗಲ್ಲ, ಇವರೇ ನನಗೆ ದೇವರು ಅಂತ ಪ್ರಮಾಣ ಇಡ್ತೀನಿ. ಬಟ್ ದೇವ್ರ ದಯಿಂದ ನಮ್ಗೆ ಯಾರಿಗೂ ಆ ಮಂತ್ರಗಳು ಗೊತ್ತಿಲ್ಲ, ಆ ಮಂತ್ರಗಳನ್ನು ಎಕ್ಸ್ಪ್ಲೈನ್ ಮಾಡೋರು ಯಾರೂ ಇಲ್ಲ. ಆದ ಕಾರಣ ನಮಗೆ ಜೀವನ ನಡೀತಾ ಇಲ್ಲ. ಸೊ ನಿಜವಾಗೂ ಎಲ್ಲ ಗೊತ್ತಿದ್ರೆ ಇದೆಲ್ಲ ಮಾಡ್ಲಿಕ್ಕೆ ಬರೋದೇ ಇಲ್ಲ. ಬಟ್ ಹಿಂದಿನ ಕಾಲದಲ್ಲಿ ಇದೆಲ್ಲ ಗೊತ್ತಿತ್ತು, ಆದ ಕಾರಣ ಅವಾಗ ಡಿವೋರ್ಸು ಅದೆಲ್ಲ ಏನು ಇರ್ತಿದ್ದಿಲ್ಲ. ಯಾಕಂದರೆ ಸ್ವಲ್ಪ ದೇವರು ಅಂದರೆ ಭಯ, ಭಕ್ತಿ, ಒಂದು ಮಾತಿನ ಪ್ರಾಮಾಣಿಕತೆ, ಮನುಷ್ಯನ ಜೀವನದಲ್ಲಿ ವ್ಯಕ್ತಿತ್ವ, ಪರ್ಸನಾಲಿಟಿ, ಪ್ರಾಮಾಣಿಕತೆ ಇದೆಲ್ಲ ಉಡ್ತಿತ್ತು. ಈಗಿಲ್ಲ. ಸನ್ಯಾಸಿಗಳು ಸನ್ಯಾಸಿ ತಗೊಳ್ಳುವಂಥ ಉದ್ದೇಶ ಇತ್ತು. ಸನ್ಯಾಸಿ ತಗೊಳ್ಳೋದು ಉದ್ದೇಶ ಏನಂತಂದರೆ, ಗೃಹಸ್ಥನಾದವನು, ಮದುವೆ ಮಾಡಿಕೊಂಡಂಥ ಗೃಹಸ್ಥ ಒಂದು ಊರಿನಿಂದ ಇನ್ನೊಂದು ಊರಿಗೆ ಒಂಟಿಯಾಗಿ ಹೋಗ್ಲಿಕ್ಕಾಗೋದಿಲ್ಲ. ಎಲ್ಲಿ ಹೋದ್ರೂ ಹೆಂಡತಿ ಮಕ್ಕಳನ್ನು ಜೊತೆಗೆ ಕರ್ಕೊಂಡು ಹೋಗ್ಬೇಕು. ಒಂದು ಊರಿಂದ ಇನ್ನೊಂದು ಊರಿಗೆ ಪ್ರಯಾಣ ಮಾಡಲಿಕ್ಕೂ ಬರಲ್ಲ. ಒಂದು ವೇಳೆ ಪ್ರಯಾಣ ಮಾಡಿರ್ಕೊಂಡು ಸಮ್ ಪೀರಿಯಡ್ ಬೇಗ ಬಂದ್ಬಿಡ್ಬೇಕು. ಊರಿನ ಋಣ ಅಂತ ಇರ್ತೀವಿ. ಆ ಊರಿನಲ್ಲಿ ಬೆಳೆಸಿದಂಥ ಆಹಾರ ಪದಾರ್ಥಗಳನ್ನು ತಿಂತಾ ಇರ್ತಾರೆ. ಆ ಊರಿನ ಜನನ ಉದ್ಧಾರ ಮಾಡಬೇಕಾದಂಥ ಋಣ ಅವನ ಮೇಲೆ ಇರ್ತದೆ. ಅದ ಕಾರಣ ಬೇರೆ ಊರಲ್ಲಿ ಸೆಟ್ಲ್ ಆಗ್ಲಿಕ್ಕೆ ಆಗಲ್ಲ. ತುಂಬ ದರಿದ್ರ ಬಂತು, ಜನಗಳೆಲ್ಲರೂ ಕೂಡ ತುಂಬ ಶತ್ರುಗಳಾಗ್ಬಿಟ್ರೆ ಆವಾಗ ಊರು ಬಿಡಬೇಕು ಅಂತ ಹೇಳ್ತಾರೆ.
ನಮ್ಮ ಇವತ್ತಿನ ದಿನ ನಾವು ಏನೋ ಉದ್ಯೋಗ ಬಂತು, ಉದ್ಯೋಗಕ್ಕೋಸ್ಕರ, ಓದಿಗೋಸ್ಕರ, ದುಡ್ಡಿಗೋಸ್ಕರ ಬೇರೆ ಬೇರೆ ಊರಿಗೆ ಹೋಗ್ತೇವೆ ನಾವು, ನಮಗೆ ಆ ಎಚ್ಚರಿಕೆ ಇರಲ್ಲ. ಆದರೆ ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ರು ಅಂದರೆ ಆ ಥರ ಇಲ್ಲ. ಊರು ಬಿಡಬೇಕು ಅಂತಂದರೆ ದೊಡ್ಡ ರೀಸನ್ ಇರಬೇಕು. ಆ ಊರಿನಲ್ಲಿ ಇನ್ನು ನಾವು ಸತ್ರು ಕೂಡ ಯಾರು ನಮ್ಮನ್ನು ತಗೊಂಡೋಗಿ ದಹನ ಮಾಡೋರಿಲ್ಲ ಅಂತ ಫೈನಲ್ ಒಂದು ಜಡ್ಜ್ಮೆಂಟ್ ಬಂದರೆ ಅವಾಗ ಊರು ಬಿಟ್ಟು ಹೋಗ್ತಿದ್ರು. ಗೃಹಸ್ಥನಾದವರು ಒಂದು ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗ್ಲಿಕ್ಕಿಲ್ಲ. ಆದರೆ ಸನ್ಯಾಸಿ ಒಂದು ಊರಲ್ಲಿ ಒಂದು ದಿನಕ್ಕಿಂತಲೂ ಜಾಸ್ತಿ ದಿನ ಇರಲಿಕ್ಕಿಲ್ಲ. ಸೊ ಇದು ರಿವರ್ಸಲ್ ಮಾತು. ಸನ್ಯಾಸಿಗಳು ಸದಾ ಸಂಚಾರ ಮಾಡ್ತಾ ಇರ್ತಾರೆ, ಗೃಹಸ್ಥನಾದವನು ಒಂದೇ ಕಡೆ ಇರಬೇಕು. ಇನ್ ಕೇಸ್ ಬಂದು ಬಳಗ ಎಲ್ಲನ ತೀರ್ಥಯಾತ್ರೆ ಮಾಡಬೇಕು ಅಂತಂದ್ರೆ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು. ಬಟ್ ಆಗಿನ ಕಾಲದಲ್ಲಿ ಪ್ರಯಾಣ ವ್ಯವಸ್ಥೆಗಳಿಲ್ಲ, ದಾರಿ ದರೋಡೆ ಮಾಡೋರು, ಕಳ್ಳರು ಭಾಳ ದಿನ ಇರ್ತಿದ್ರು. ಸೊ ಪಾಪ ಲೇಡೀಸ್ಗೆ ಸೆಕ್ಯೂರಿಟಿ ಪ್ರಾಬ್ಲಮ್ ಬರ್ತಾ ಇತ್ತು. ಸೊ ಹಾಗಾಗಿ ಪಾಪ ಯಾರು ಊರು ಬಿಟ್ಟು ಊರಿಗೆ ಹೋಗ್ತಿದ್ರು, ಒಂದು ವೇಳೆ ಹೋಗಬೇಕು ಅಂದ್ರೂ ಕೂಡ ಬಲ್ಕಾಗಿ ಹೋಗ್ತಿದ್ರು. ಎಲ್ಲರೂ ಯಾತ್ರೆ ಹೋಗ್ಬೇಕಾದ್ರೆ ಕೂಡ ಒಂದು ಊರಿನಲ್ಲಿರೋ ಒಂದು 100 ಜನ ಎಲ್ಲರೂ ಒಟ್ಟಿಗೆ ಹೋಗ್ತಿದ್ರು ಯಾತ್ರೆಗೆ. ಸೊ ಈ ಥರ ರೂಲ್ಸ್ ಇರ್ತಿತ್ತು. ಸೊ ಸನ್ಯಾಸ ತಗೊಳ್ಬೇಕಾದ್ರೆ ಕ್ರೈಟೀರಿಯಾ ಏನಂತಂದರೆ, ನನ್ನ ಈ ವಿದ್ಯೆ ಎಲ್ಲರಿಗೂ ಸೇರಬೇಕು. ಇವತ್ತಿದ್ದಂಗೆ ಗೂಗಲ್ ಸರ್ಚು ಅದೆಲ್ಲ ಏನಿಲ್ಲ ಅವಾಗಿನ ಕಾಲದಲ್ಲಿ. ಯಾರಾದರೂ ಒಬ್ಬ ಇನ್ಫಾರ್ಮೇಷನ್ ಪಡೆದಿದ್ದಾನೆ ಅಂತಂದರೆ ಅವನು ಪ್ರಚಾರ ಮಾಡಬೇಕಲ್ಲ, ಉಪಯೋಗ ಆಗಬೇಕು ಅಂತ 4 ಜನಕ್ಕೆ ಪ್ರಚಾರ ಮಾಡಬೇಕು. ಪ್ರಚಾರ ಮಾಡಬೇಕಾದ್ರೆ ಎಲ್ಲ ಊರಿಗೆ ತಿರುಗಬೇಕು, ಹೆಂಡತಿನ ಇಟ್ಕೊಂಡು ತಿರುಗಲಿಕ್ಕಾಗಲ್ಲ. ಸೊ ಅದಕ್ಕೆ ಆ ಸಂದರ್ಭದಲ್ಲಿ ಜ್ಞಾನವನ್ನು ಉಳಿಸೋ ಸಂದರ್ಭದಲ್ಲಿ ಅವರು ಸನ್ಯಾಸವನ್ನು ತಗೊಳ್ತಿದ್ರು. ದಟ್ ಈಸ್ ನಥಿಂಗ್ ಬಟ್ ಎ ಫಾರ್ಮ್ ಆಫ್ ಡೈವರ್ಸ್ ಅಂತ ಕಂಡೀಷನ್ ತಗೋಬೋದು. ಬಟ್ ಅದು ಕೂಡ ಸಮಾಜಕ್ಕೆ ಉಪಯೋಗ ಆಗಿರಬೇಕು. ಸೊ ಇಲ್ಲಿ ಕೂಡ ಏನಂತಂದರೆ ಆ ಗ್ರೌಂಡ್ಸ್ ನಮಗೆ ಇವಾಗಿಲ್ಲ. ಈಗ ಕೂಡ ಡೈವರ್ಸ್ ತಗೊಳ್ಬೇಕಾದ್ರೆ ಸ್ವಲ್ಪ ಧರ್ಮವನ್ನು ಏನಾದರೂ ಉಳಿಸಬೇಕಾದ್ರೆ ಡಿವೋರ್ಸ್ ತಗೊಳ್ಬೋದು. ಆ್ಯಕ್ಚುಲಿ ಡಿವೋರ್ಸ್ ತಗೊಳ್ಳೋದು ಅಧಾರ್ಮಿಕ. ಆಲ್ರೆಡಿ ಧರ್ಮವನ್ನು ಉಳಿಸ್ಬೇಕು ಅಂತಂದ್ರೆ ಏನು, ಆಲ್ರೆಡಿ ಪಾಪ ಅವ್ರ ಮನೆಗೆ ಒಂದು ಸಿಸ್ಟಮ್ ನಡೆಸ್ಕೊಂಡು ಬಂದಿರ್ತಾರೆ. ಆ ಸಿಸ್ಟಮ್ ಈ ಹುಡುಗಿ ಆಗಲಿ ಈ ಹುಡುಗ ಬಂದ ಮೇಲಾಗಲಿ ಡಿಸ್ಟರ್ಬ್ ಆಗಿಬಿಡುತ್ತೆ. ಸೊ ಆ ಸಿಸ್ಟಮ್ ಮತ್ತೆ ಪಾಪ ಮುಂದಿನ ಜನ್ರೇಷನ್ ಕೊಡಬೇಕಲ್ವಾ. ಈಗ ಮಕ್ಕಳಾಗ್ತಾರೆ, ಮಕ್ಕಳಿಗೆ ಕೂಡ ಅದೇ ಕೆಟ್ಟ ಅಭ್ಯಾಸವನ್ನು ಕಲಿಸಿಬಿಟ್ರೆ ಒಂದು ಜನ್ರೇಷನ್ ಹಾಳು ಮಾಡಿದವ್ರು ಆಗ್ತಾರೆ. ಅಂಥ ಗ್ರೌಂಡ್ಸಲ್ಲಿ ತುಂಬ ಆಲೋಚನೆ ಮಾಡಿ ನಾವು ಬೇಕಾದ್ರೆ ಡಿವೋರ್ಸ್ ಅನ್ನು ತಗೊಳ್ಬೋದು. ಬಟ್ ಲೌಕಿಕ ಕಾರಣಕ್ಕೆ ಯಾವುದಕ್ಕೆ ಆಗಲಿ ಡಿವೋರ್ಸ್ ತಗೊಳ್ಳಿಕ್ಕಿಲ್ಲ. ಶಾಸ್ತ್ರ ಸಮ್ಮತ. ತಗೊಳ್ಬಾರ್ದು ಅಂತ ಹೇಳಲ್ಲ, ಬಟ್ ಶಾಸ್ತ್ರ ಸಮ್ಮತ ಅಲ್ಲ. ಅದು ಶಾಸ್ತ್ರ ಯಾವಾಗ ಸಮ್ಮತ ಅಲ್ಲವೋ ಜ್ಯೋತಿಷ್ಯನಾದವ್ರು ಎಂಟರ್ಟೈನ್ ಮಾಡೋಕ್ಕಾಗಲ್ಲ. ಶಾಸ್ತ್ರದಲ್ಲಿ ಏನಿದೆ ಅದನ್ನೇ ಹೇಳಬೇಕು, ಇಲ್ಲದನ್ನು ಸೇರಿಸಿ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಆ ಗ್ರೌಂಡ್ಸಲ್ಲಿ ಬೇಕಾದ್ರೆ ಈಗ ಎಕ್ಸಾಂಪಲ್ ವೈಸ್ ಹೇಳಬೇಕಾದ್ರೆ, ಪಾಪ ಗಂಡ ಇದ್ದಾನೆ, ಗಂಡ ಯಾವಾಗೂ ಕೂಡ ಮದ್ಯಪಾನ ಸೇವನೆ ಮಾಡ್ತಾ ಇರ್ತಾನೆ. ಮದ್ಯಪಾನ ಆಡೋದು, ಸೇವೆ ಮಾಡೋದು, ಜೂಜಾಡೋದು, ಹೆಣ್ಣು ಮಕ್ಕಳ ಸಹವಾಸ, ಇಂಥದ್ದೆಲ್ಲ ಗುಣಗಳಿರ್ತವೆ. ಹೆಂಡತಿ ತುಂಬ ಒಳ್ಳೆ ಹಾಕಿ, ಬಟ್ ಇದೆಲ್ಲ ನೋಡಿ ಬೇಸರಕ್ಕಾಗ್ತದೆ. ಮಕ್ಕಳಿರ್ತಾರೆ, ಆ ಮಕ್ಕಳು ದೊಡ್ಡವರಾದಾಗ ಏನಾಗ್ತದೆ, ಈ ತಂದೆಯನ್ನು ನೋಡಿ ಕಲಿತಾರೆ. ಸೊ ಈಗ ನೆಕ್ಸ್ಟ್ ಜನ್ರೇಷನ್ ಉಳಿಸಬೇಕು, ಅಟ್ ದ ಸೇಮ್ ಟೈಮ್ ಮನೆಯಲ್ಲೆಲ್ಲ ಮಾನ ಹೋಗ್ತಾ ಇದೆ. ಇಂಥ ಗ್ರೌಂಡ್ಸಲ್ಲಿ ಬೇಕಾದರೆ ಅಂಥ ಪತಿಯನ್ನು ಬಿಡ್ಬೋದು ಅಂತ ಹೇಳ್ತಾರೆ. ಅಂಥವನ್ನ ಬಿಟ್ಬಿಟ್ಟು ಯಾಕೆಂದರೆ ಉಳಿಸ್ಬೇಕಲ್ಲ, ನೆಕ್ಸ್ಟ್ ಜನ್ರೇಷನ್ ಉಳಿಸ್ಬೇಕು ನಾವು. ಆ ಒಂದು ರೀಸನ್ಗೆ ಅವನು ಬಿಟ್ಟು ಬೇರೆ ಕಡೆ ಇರ್ಬೋದು. ಮತ್ತೆ ಮದುವೆ ಮಾಡ್ಕೊಳ್ಬೇಕಾ ಬೇಡವಾ ಅಂತ ಅಂಬೋದು ಮತ್ತೆ ಬೇರೆ ವಿಚಾರ. ಅದು ಡಿಪೆಂಡ್ಸ್ ಆ ಒಂದು ಕಂಡೀಷನ್ ಮೇಲೆ ಆಧಾರ. ಆ ಹುಡುಗಿಗೆ ಸೆಲ್ಫಾಗಿ ಸರ್ವೈವ್ ಆಗೋಕ್ಕಾಗತ್ತೋ ಇಲ್ಲವೋ ಇದನ್ನೆಲ್ಲ ಚೆಕ್ ಮಾಡಬೇಕಾಗುತ್ತೆ. ಬಟ್ ಅದನ್ನು ಹಾಗೆ ಡೈರೆಕ್ಟಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಇದೇ ಥರ ಹುಡುಗನಿಗೆ ಕೂಡ ಅಷ್ಟೆ. ಮದುವೆ ಮಾಡಿಕೊಂಡಾಗಿಂದ ಮಕ್ಕಳಾಗಿದೆ, ಬಟ್ ಪೀಸ್ ಇಲ್ಲ. ಎಂದೂ ಕೂಡ ಮನೆಗೆ ಬಂದರೆ ಹೆದರಿಕೆ, ಪೀಸ್ ಇಲ್ಲ. ಈ ಥರ ಇತ್ತು ಅನ್ಕೊಳ್ಳಿ. ಹುಡುಗಿ ಹೆಂಡತಿ ತುಂಬ ಗೋಳಾಡಿಸ್ತಾ ಇದ್ದಾರೆ. ಆ ಗೋಳಾಡಿಸೋದು ಅಂದರೆ ಅರ್ಥ ಏನು ಅಂತಂದರೆ, ಇವನಿಗೆ ಯಾವುದ್ರ ಮೇಲೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ, ಮಕ್ಕಳ ಜೀವನ ಹಾಳಾಗ್ತಾ ಇದೆ. ಸೊ ಮಕ್ಕಳು ಇಲ್ಲದಾಗ ತಗೊಳ್ಳೋದು ಈಸಿ, ಮಕ್ಕಳಿದ್ದಾಗ ತಗೊಳ್ಬೇಕಾದ್ರೆ ಸ್ವಲ್ಪ ಚಾಲೆಂಜಿಂಗ್. ಯಾಕಂದರೆ ಬಿಟ್ಟುಬಿಟ್ರೆ ತಾಯಿ ಯಾರೋ ಒಬ್ರು ಇದ್ದಾರೆ ತಾನೇ, ಇದ್ದರೆ ಒಳ್ಳೆಯದು, ಇಲ್ಲದ್ರೆ ತುಂಬ ಕಷ್ಟ. ಬಟ್ ಅದು ಸ್ವಲ್ಪ ಆಲೋಚನೆ ಮಾಡಬೇಕು. ಸೊ ಹೆಂಡತಿ ವಿಚಾರದಲ್ಲಿ ಹೆಂಡತಿ ಸ್ವಲ್ಪ ಅಹಂಕಾರ, ಕೋಪ ಇದೆಲ್ಲ ಇತ್ತು ಅಂತ ಅಂದ್ಕೊಳ್ಳಿ, ತಿದ್ದಲಿಕ್ಕೆ ಪ್ರಯತ್ನ ಮಾಡಬೇಕೇ ಹೊತ್ತು ಡಿವೋರ್ಸ್ ತಗೊಂಡ್ರೆ ಏನಾಗುತ್ತಾರೆ, ಮಕ್ಕಳು ಅನಾಥ ಮಕ್ಕಳಾಗ್ತಾರೆ. ಆದರೂ ಎಕ್ಸ್ಟ್ರೀಮ್ ಕ್ರೈಟೀರಿಯಲ್ಲಿ ಸ್ವಲ್ಪ ಆಲೋಚನೆ ಮಾಡಿ ಡೆಸಿಷನ್ ತೊಗೊಳ್ಬೋದು. ನೆಕ್ಸ್ಟ್ ಜನ್ರೇಷನ್ ಹಾಳಾಗತ್ತೆ ಅಂತ ಒಂದು ನಿರ್ಧಾರಕ್ಕೆ ಬಂದ ಮೇಲೆ ಅದನ್ನು ಎಂಟರ್ಟೈನ್ ಮಾಡಬೇಕಾಗತ್ತೆ. ಅದು ಶಾಸ್ತ್ರ ಸಮ್ಮತ ಅಲ್ಲ, ಬಟ್ ಎಂಟರ್ಟೈನ್ ಮಾಡ್ಬೋದು. ಯಾಕೆಂದರೆ ಭಾಳ ಜನ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್ ಏನು, ನಾನು ಡಿವೋರ್ಸ್ ತೊಗೊಳ್ಳೋದ್ರಿಂದ ನನಗೇನಾದರೂ ಪಾಪ ಬರುತ್ತಾ?
ಅದು ಶಾಸ್ತ್ರ ಸಮ್ಮತವಾಗಿ ಆಗೋದಿಲ್ವ, ನನಗಿಷ್ಟು ಕಷ್ಟ ಇದೆ, ನಾನು ಇಷ್ಟು ಕಷ್ಟದಿಂದ ಆ ಹುಡುಗಿನ ಬಿಡೋದು ನನಗೆ ಶಾಸ್ತ್ರ ಏನು ಹೇಳುತ್ತೆ, ಈ ಥರ ಕೆಲವು ಜನ ಕೇಳುವಂಥ ಪಂಥ ಇದೆ. ಆವಾಗ ಅವ್ರಿಗೆ ನಾವು ಹೇಳ್ತೇವೆ, ಒಂದು ವೇಳೆ ಆ ಥರ ಕೇಸ್ ಇದ್ರೆ ದೂರ ಇರು ಅಂತ ಹೇಳುತ್ತೆ, ಬಿಡು ಅಂತ ಹೇಳಲ್ಲ. ಹೇಳ್ತಿ ಇರಲಿ, ಅಲ್ಲೇ ಆಕೆ ಒಂದು ಕಡೆ ಇರ್ತಾರೆ, ನೀವು ಒಂದು ಕಡೆ ಇರಿ, ಅಷ್ಟೇ, ನಡೀಲಿ ಜೀವ. ಮತ್ತು ಆಕೆನ ಪರ್ಮನೆಂಟಾಗಿ ಬಿಟ್ಬಿಟ್ಟು ನಾನು ಬೇರೆ ಮದುವೆ ಮಾಡಿಕೊಡ್ತೀನಿ, ದಟ್ ಇಸ್ ನಾಟ್ ಗುಡ್. ಯಾಕಂದರೆ ಯಾವತ್ತೋ ಒಂದಿನ ರಿಯಲೈಸೇಷನ್ ಅಂತ ಅಂಬೋದು ಬರ್ಬೋದು. ಸೊ ಆಕೆ ಅಹಂಕಾರ ಎಲ್ಲ ಕಡಿಮೆಯಾಗಿ ಅಥವಾ ಅವರ ಫೈನಾನ್ಷಿಯಲ್ ಸ್ಥಿತಿ ಕಡಿಮೆಯಾಗಿ ಆಕೆ ಬೇಕಾದ್ರೆ ಮತ್ತೆ ಆಕೆ ರೀಥಿಂಕ್ ಮಾಡಲಿಕ್ಕೆ ಒಂದು ಆಲೋಚನೆ ಮಾಡ್ಬೋದು. ಇವನು ಕೂಡ ಮಕ್ಕಳು ದೊಡ್ಡವರು ಆಗ್ತಾ ಇದ್ದಾರೆ, ಬೇಕಾಗ್ತದೆ, ಒಂದು ಸಪೋರ್ಟ್ ಬೇಕಾಗ್ತದೆ, ಇವರು ರೀಥಿಂಕ್ ಮಾಡ್ಬೋದು. ಸೊ ಆ ಕೇಸಲ್ಲಿ ದೂರ ಇರ್ಬೋದು ಅಂತ ಹೇಳುತ್ತೆ. ಡಿವರ್ಸ್ ಅಂದ್ರೆ ಏನೋ, ಇನ್ನು ಅವ್ರು ಯಾರೋ ನಮ್ಗೆ ಯಾರು ಸಂಬಂಧ ಇಲ್ಲ ಅಂತ ಆ ಥರ ಹೇಳೋದಿಲ್ಲ. ಸೊ ಇದು ಸ್ವಲ್ಪ ಕಷ್ಟ, ಧಾರ್ಮಿಕವಾಗಿ ತುಂಬ ಕಷ್ಟವಾದ ಪ್ರಶ್ನೆಗಳಿವೆಲ್ಲ. ಬಟ್ ಈ ಥರ ಗ್ರೌಂಡ್ಸ್ ಇವತ್ತಿನ ದಿನ ಇಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಇವತ್ತಿನ ದಿನ ಡಿವರ್ಸ್ ತಗೊಳ್ಳೋ ಗ್ರೌಂಡ್ಸೇ ಬೇರೆ, ಯಾವುದಕ್ಕೂ ಕೂಡ ಧಾರ್ಮಿಕವಾಗಿ ನಾನು ತಗೊಳ್ತಾ ಇದ್ದೀನಿ ಅಂತ ಅಂಬೋದಕ್ಕೆ ಯಾರಿಗೂ ಇಲ್ಲ. ಒಂದು ವೇಳೆ ಆ ಥರ ಇತ್ತು ಅಂತ ಅಂದ್ಕೊಳ್ಳೋಣ, ತುಂಬ ಧಾರ್ಮಿಕತೆ, ಪಾಪ ಅವನು ತುಂಬ ಕಷ್ಟ ಆಗಿದೆ, ಅವನ ಕೈಲಿ ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ಲ, ಮನೆಗಿರೋರು ತುಂಬ ನರಳ್ತಾ ಇದ್ದಾರೆ, ಆ ಸಂದರ್ಭದಲ್ಲಿ ದೂರ ಇರಿ. ಅವರಿರೋ ಮನೆಗೆ ಇರಬೇಡಿ, ದೂರ ಮನೆಗೆ, ಬೇರೆ ಮನೆ ಇರಿ, ಸ್ವಲ್ಪ ದಿನ ಇರಿ, ಒಂದು 5 ವರ್ಷ 10 ವರ್ಷ. ವೃದ್ಧಾಪ್ಯದವರೆಗೂ ಇರಿ, ಅಟ್ಲೀಸ್ಟ್ ವೃದ್ಧಾಪ್ಯಕ್ಕೆ ನಿಮ್ಗೊಂದು ಸಪೋರ್ಟ್ ಬೇಕಲ್ವಾ. ಅಪ್ಪ ಅಮ್ಮ ಇವರೆಲ್ಲ ಎಷ್ಟು ಜನ ಇರ್ತಾರೆ, ವೃದ್ಧಾಪ್ಯ ನಮಗೂ ಒಂದು 60 ವರ್ಷ ಆಗ್ತದೆ, 60 ವರ್ಷ ಆದಮೇಲೆ ಸಪೋರ್ಟ್ ಬೇಕು ತಾನೆ. ಅದಕ್ಕೋಸ್ಕರ ಏನು ಮಾಡಿದ್ರು, ಅಷ್ಟಕ್ಕೂ ಸೈಲೆಂಟ್ ಆಗಿರಿ. ಆಮೇಲೆ ಆಕೆಗೂ ಸಪೋರ್ಟ್ ಬೇಕು, ನಿಮಗೂ ಸಪೋರ್ಟ್ ಬೇಕು. ಲೀಗಲ್ ಆಗಿ ನೀವು ಜೊತೆಗಿರ್ಬೋದು. ವಯಸ್ಸಾದ್ಮೇಲೆ ಲೀಗಲ್ ಆಗಿ ಬೇರೆ ಯಾರನ್ನ ತಂದಿಟ್ಕೊಳ್ಳೋಕ್ಕಾಗಲ್ಲ, ಅಷ್ಟು ನಂಬಿಕೆ ಕೂಡ ಇರಲ್ಲ, ವಿಶ್ವಾಸ ಮಾಡ್ಲಿಕ್ಕಾಗೋದು. ಸೊ ಈ ಥರ ಹೇಳುತ್ತೆ. ಸೊ ಇದನ್ನೇ ಅಂತೀವಿ, ನಾನು ಜೊತೆಗೂ ಇರಲ್ಲ, ಡೈವರ್ಸ್ ತೊಗೊಳ್ಳಲ್ಲ, ನೋ ಯೂನಿಯನ್ ನೋ ಡಿವರ್ಸ್, ಆ ಥರ ಮಾಡ್ಬೋದಾ? ಅದು ಲಾಸ್ಟ್ ಆಪ್ಷನ್. ಡಿವರ್ಸ್ ತೊಗೊಳ್ಳಿಲ್ಲ, ಯಾಕಂದರೆ ಆಕೆ ಎಲ್ಲಿದ್ರೂ ಕ್ಷೇಮವಾಗಿರಲಿ ಅಂತ ಇವ್ರು ಅಂದ್ಕೋಬೇಕು, ಇವ್ರು ಕ್ಷೇಮವಾಗಿರಲಿ ಅಂತ ಅವ್ರು ಅಂದ್ಕೋಬೇಕು. ಒಂದೊಂದ್ಸರಿ ಮ್ಯೂಚುವಲ್ ಆಗ್ತದೆ, ಇಲ್ಲ ನಮ್ಮಿಬ್ಬರು ಮನಸ್ಸುಗಳು ಹೊಂದಾಣಿಕೆ ಆಗ್ತಾ ಇಲ್ಲ, ನನ್ನಿಂದ ನಿಮಗೆ ತೊಂದರೆ ಆಗ್ತಾ ಇದೆ, ನಿಮ್ಮಿಂದ ನಂಗೆ ತೊಂದರೆ ಆಗ್ತಾ ಇದೆ, ಸೊ ನಾವು ಡೈವರ್ಸ್ ತೊಗೊಳ್ಳೋಣ. ಡಿವೋರ್ಸ್ ತೊಗೊಳ್ಳೋದಕ್ಕಿಂತಲೂ ಸೈಲೆಂಟ್ ಆಗಿರೋದು ಉತ್ತಮ. ಡಿವೋರ್ಸ್ ಬೇಡ, ಜೊತೆಗಿರೋದು ಬೇಡ, ಸ್ವಲ್ಪ ದಿನ ದೂರ ಇರೋಣ. 1 ವರ್ಷ 2 ವರ್ಷ 5 ವರ್ಷ 10 ವರ್ಷ 20 ವರ್ಷ ದೂರ ಇರೋಣ. ನಮ್ಮ ಮೈಂಡ್ಗಳು ಯಾವಾಗ ಪ್ಯಾಚಪ್ ಆಗುತ್ತೋ ನೋಡೋಣ. ಕೊನೆಗೆ 50ರಿಂದ 60 ವರ್ಷ ನಮಗೆ ಏಜ್ ಆಯ್ತು ಅಂದ್ಕೊಳ್ಳಿ, ಅವಾಗ ಆಟೋಮೆಟಿಕ್ಕಾಗಿ ಆಗುತ್ತೆ. ಯಾಕೆಂದರೆ ಎಲ್ಲ ಅಹಂಕಾರಗಳು ಹೊರಟೋಗುತ್ತೆ, ಯಾಕೆಂದರೆ ದೇಹಕ್ಕೆ ಶಕ್ತಿ ಇರಲ್ಲ, ಹೋರಾಡ್ಲಿಕ್ಕೆ ಆಗೋದಿಲ್ಲ. ಆವಾಗ ಕೂಡ ನಾವು ಇಟ್ಕೊಂಡೀವಿ ಅಂದ್ಕೊಳ್ಳಿ, ನಮಗೆ ಸಹಾಯ ಮಾಡೋರು ಯಾರೂ ಇಲ್ಲ. ಯಾಕಂದರೆ ನಾವೇ ಆ ಥರ ಬಿಹೇವ್ ಮಾಡಿದ್ರೆ ಮಕ್ಕಳು ಇನ್ಯಾವ ಥರ ಬಿಹೇವ್ ಮಾಡ್ತಾರೆ. ನಾವು ಗಂಡ ಹೆಂಡತಿ ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ನಾವು ಇಷ್ಟ ಇಲ್ಲ, ನಾಳೆ ಮಗ ಕೂಡ ತಂದೆ ತಾಯಿ ಜೊತೆ ಯಾಕೆ ಅಡ್ಜಸ್ಟ್ ಆಗ್ತಾನೆ, ಆಗೋದಿಲ್ಲ. ಅವಾಗ ಮಕ್ಕಳು ಕೂಡ ಬಿಟ್ಟುಬಿಡ್ತಾರೆ. ಸೊ ಇನ್ ದಟ್ ಕೇಸ್ ನಮಗೆ ಯಾರೋ ಒಬ್ರು ಸಪೋರ್ಟ್ ಬೇಕು ತಾನೆ. ಆವಾಗ ಬೇಕಾದ್ರೆ ಜೊತೆಗೆ ಹೋಗಿ ಹೆಂಡತಿ ಹತ್ರ ಇರೋದು, ಹೆಂಡತಿ ಬಂದು ಗಂಡನ ಹತ್ರ ಇರೋದು ಮಾಡಿ, ದಟ್ ಈಸ್ ಲೀಗಲ್, ಶಾಸ್ತ್ರಪರವಾಗೂ ಸಮ್ಮತವೇ. ಪ್ಲಸ್ ಆ ಏಜಲ್ಲಿ ನಿಮಗೆ ಬೇಕಾದೇನು ಸಪೋರ್ಟ್, ನೀವು ಅವ್ರಿಗೆ ಸಪೋರ್ಟ್ ಕೊಡೋದು, ಅವ್ರು ನಿಮಗೆ. ಯಾಕಂದರೆ ಯಾರು ಮಲಗಿದಾಗ ಏನಾಗುತ್ತೋ ಯಾರಿಗೂ ಗೊತ್ತಿಲ್ಲ. ಸೊ ಅಟ್ಲೀಸ್ಟ್ ನಂಗೆ ಈ ಥರ ಆಗ್ತಾ ಇದೆ, ಹೊರಗಿನ ಜನನ ಕರೆದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿ ಕರೋ ಬರಬೇಕಲ್ವ. ಈಗ ಮಕ್ಕಳೆಲ್ಲ ಕೂಡ ಎಲ್ಲೋ ದೂರ ಇರ್ತಾರೆ, ತಂದೆ ತಾಯಿ ಎಲ್ಲೋ ಸಣ್ಣ ಹಳ್ಳಿಯಲ್ಲಿ ಇರ್ತಾರೆ, ಅಥವಾ ಒಂದೇ ಊರಲ್ಲಿದ್ರು ಇವರೊಂದು ಕಡೆ ಅವರೊಂದು ಕಡೆ ಇರ್ತಾರೆ. ಅವನಿಗೇನಾದರೂ ಆದರೆ ನೋಡೋರು ಯಾರು? ಹೋಗಿ ಬಾಗಿಲು ತಟ್ಟಿ ಕುಟ್ಟಿ ಒಡೆದು ಹೊರಗೆ ತೆಗಿಬೇಕಾಗ್ತದೆ. ಸೊ ಆ ಕೇಸಲ್ಲಾದರೂ ಒಂದು ಬೇಕು. ಇಲ್ಲ ನಾವು 2ನೇ ಮದುವೆ ಮಾಡಿಕೊಡ್ತೇವೆ, ಬಟ್ ಆ ಹುಡುಗಿ ಕೂಡ ಇದೇ ಥರ ಮಾಡಲ್ಲ ಅಂತ ಏನು ಗ್ಯಾರಂಟಿ? ನಮ್ಮ ಪ್ರಾರಬ್ಧ ಕರ್ಮ ಜಾತಕ ಚೆನ್ನಾಗಿಲ್ಲದ್ರೆ ಅವಳು ಕೂಡ ಇದೇ ಥರ ಮಾಡಿಕೊಟ್ರೆ ಎಷ್ಟರ ಡೈವರ್ಸ್ ತೊಗೊಳ್ತೇವೆ. ಎಲ್ಲಾದರೂ ಅಡ್ಜಸ್ಟ್ ಆಗಬೇಕಾದ್ರೆ ತಾನೆ, 2ನೇ ಹುಡುಗಿಯಾರು ಅಡ್ಜಸ್ಟ್ ಆಗಬೇಕಾಗತ್ತೆ. ಮೊದಲನೇ ಡೈವರ್ಸ್ ಇಂಪ್ಯಾಕ್ಟ್ 2ನೇ ಡೈವರ್ಸ್ ಮೇಲೆ ಬೀಳ್ತದೆ. ಹಾಗಾಗಿ ತುಂಬ ಕಷ್ಟ. ಡಿವರ್ಸ್ ತೊಗೊಳ್ಳಬೇಕು ಅಂತ ಅಂದುಕೊಳ್ಳೋರು ತುಂಬ ಆಲೋಚನೆ ಮಾಡಬೇಕು. ಅದಕ್ಕೆ ಇದಕ್ಕಿಂತಲೂ ಜಾಸ್ತಿ ಆಲೋಚನೆ ಮಾಡಬೇಕಾದ್ದು ಮದುವೆ ಸಮಯದಲ್ಲಿ ಕರೆಕ್ಟಾಗಿ ಆಲೋಚನೆ ಮಾಡಿದ್ರೆ ಡಿವರ್ಸ್ವರೆಗೂ ಹೋಗಲ್ಲ. ಭಾಳ ಜನ ಕೇಳಿದ್ರೆ, ಯಾಕ್ರಿ ಜಾತಕಗಳು ನೋಡಬೇಕು, ಎಲ್ಲ ಚೆನ್ನಾಗಿಲ್ವ, ಜಾತಕಗಳು ನೋಡೋದವರೆಲ್ಲ ಚೆನ್ನಾಗಿಲ್ವ? ಅವರವ್ರ ಪ್ರಾರಬ್ಧ. ಈಗ ಚೆನ್ನಾಗಿ ಓದೋನಿಗೆ ಟ್ಯೂಷನ್ ಬೇಕಾಗಿಲ್ಲ, ಅವನು ಓದಿದ್ರೂ ಪಾಸ್ ಆಗ್ಬಿಡ್ತಾನೆ. ಚೆನ್ನಾಗಿ ಓದದೇ ಇದ್ದವನು ಹೆಂಗೆ ಮಾಡ್ಬೇಕಾದ್ ಮತ್ತೆ ಅವನು ಹಾಗೆ ಪಾಸ್ ಆಗ್ತಾನ? ನಮಗೆ ಪ್ರಾರಬ್ಧ ಕರ್ಮ, ಹಿಂದಿನ ಜನ್ಮದ ಪುಣ್ಯ ಚೆನ್ನಾಗಿದ್ದರೆ ಅವನ ಜಾತಕ ನೋಡಿದ್ರು ಅವನ ಜೀವನ ಚೆನ್ನಾಗೇ ನಡೆಯುತ್ತೆ. ಚೆನ್ನಾಗಿಲ್ಲದವನ ಪರಿಸ್ಥಿತಿ ಏನು, ಹೆಂಗೆ ಗೊತ್ತಾಗ್ತದೆ? ಚೆನ್ನಾಗಿಲ್ಲದವನು ಏನು ಮಾಡಬೇಕು? ನೋಡಿ ಮಾಡಿಕೊಳ್ಬೇಕು. ನನಗೆ ಯಾವುದು ವೀಕ್ನೆಸ್ ಇದೆ ಅದನ್ನು ಸ್ಟ್ರಾಂಗ್ ಆಗಿರೋವಂಥದ್ದನ್ನು ಮಾಡ್ಕೊಳ್ಬೇಕು.
ಸೊ ಇದಕ್ಕೋಸ್ಕರ ನಾವೇನು ಮಾಡ್ತೇವೆ, ಜ್ಯೋತಿಷ್ಯ ಇಸ್ ಎನ್ ಆಪ್ಷನ್ ಅಷ್ಟೇ. ನನಗೆ ಒಳ್ಳೇದು ಬೇಕಾದ್ರೆ ನಾವು ಚೆಕ್ ಮಾಡ್ತೀವಿ. ಒಂದು ಪ್ರಾಡಕ್ಟ್ ನೀವು ಪರ್ಚೇಸ್ ಮಾಡ್ಬೇಕಾದ್ರೆ ರಿವ್ಯೂಸ್ ನೋಡ್ತೀರಲ್ವ, ಒಂಥರ ನೋಡ್ತೇವೆ. ಜ್ಯೋತಿಷ್ಯನ ಹೋಗಿ ನನಗಿದು ಕರೆಕ್ಟ್ ಆಗಿದೆಯಾ ಇಲ್ಲ ಅಂತ ಕೇಳ್ತೇವೆ. ಖಂಡಿತವಾಗಿ ಮ್ಯಾಂಡೇಟ್ರಿ ಏನೂ ಅಲ್ಲ. ನಿಮಗೆ ಒಳ್ಳೇದಾಗಬೇಕು, ಒಳ್ಳೇದು ಚೂಸ್ ಮಾಡ್ಕೋಬೇಕಾದ್ರೆ ನೋಡ್ಕೋಬೇಕು. ಅದರ್ವೈಸ್ ನಾನು ರಿಸ್ಕ್ ತೊಗೊಳ್ತೀನಿ ಅಂದರೆ ಬೇಡ, ಜ್ಯೋತಿಷ್ಯ ನೋಡಬೇಕಾದ ಅವಶ್ಯಕತೆನೇ ಇಲ್ಲ. ಸೊ ಹಾಗಾಗಿ ಮದುವೆ ಪ್ರಾರಂಭವೇ ನಾವು ನಮಗೆ ಎಂಥ ಅವ್ರು ಬೇಕು, ನನಗೆ ಈಗ ವೀಕ್ನೆಸ್ ಇದೆ ಅದನ್ನು ಸಪ್ರೆಸ್ ಮಾಡುವಂಥವ್ರು ಬೇಕು, ನನಗೆ ಈ ಸ್ಟ್ರಾಂಗ್ನೆಸ್ ಇದೆ ಅದನ್ನು ಕೌಂಟರ್ ಮಾಡೋರು ಬೇಕು. ಪೀಸ್ಫುಲ್ ಆಗಿರಬೇಕಾದ್ರೆ ಮನೆಯಲ್ಲಿ ಯಾರೋ ಒಬ್ಬರೇ ಇಂಡಿಪೆಂಡೆಂಟ್ ಇರಬೇಕು. ನಾನು ವೀಕ್ ಆಗಿದ್ದರೆ ಸ್ಟ್ರಾಂಗ್ ಆಗಿರೋನು ತಂದ್ಕೋಬೇಕು, ನಾನು ಸ್ಟ್ರಾಂಗ್ ಆಗಿದ್ದರೆ ವೀಕ್ ಆಗಿದ್ದವನು ತಂದ್ಕೊಳ್ಬೇಕು. ನಾನು ಸ್ಟ್ರಾಂಗ್ ಆಗಿದ್ದೀನಿ, ನನಗೆ ಸ್ಟ್ರಾಂಗ್ ಆಗಿರೋರು ಬೇಕು, ನಾನು ನೋಡ್ಲಿಕ್ಕೆ ಚೆನ್ನಾಗಿದ್ದೀನಿ, ನೋಡ್ಲಿಕ್ಕೆ ಚೆನ್ನಾಗಿರೋರು ಬೇಕು ಅಂತಂದರೆ ಅದರ ಇಂಪ್ಯಾಕ್ಟ್ ಅದಕ್ಕೆ ಇರ್ತದೆ. ಇಬ್ಬರು ನೋಡ್ಲಿಕ್ಕೆ ಚೆನ್ನಾಗಿದ್ದು ಅಂದ್ಕೊಳ್ಳಿ, ಇಬ್ಬರಿಗೂ ಅಹಂಕಾರ ಆಗ್ತದೆ, ಇಬ್ಬರಿಗೂ ಫ್ಯಾನ್ ಫಾಲೋಯಿಂಗ್ ಇರ್ತದೆ, ಇಬ್ಬರಿಗೂ ಅನುಮಾನಗಳು ಶುರುವಾಗ್ತದೆ. ಸೊ ನಮಗೆ ಯಾವುದು ಸ್ಟ್ರಾಂಗ್ ಇರುತ್ತೋ ಅಪೋಸಿಟ್ ಪಾರ್ಟಿಗೆ ಅದು ವೀಕ್ ಇರಬೇಕು. ಆವಾಗ ಏನಾಗುತ್ತೆ, ಮಿಂಗಲ್ ಆಗಿಬಿಡ್ತಾರೆ, ಡಿಪೆಂಡೆನ್ಸಿ ಅಂತ ಇರ್ತದೆ. ಯಾವಾಗ ಡಿಪೆಂಡೆನ್ಸಿ ಇರೋದಿಲ್ವೋ ಆ ಫ್ಯಾಮಿಲಿ ಸರ್ವೈವ್ ಆಗೋದಿಲ್ಲ. ಡಿಪೆಂಡೆನ್ಸಿ ಬೇಕು. ಮದುವೆ ಅಂದ್ರೇ ಅದೇ, ಹೆಂಡತಿ ಗಂಡನ ಕೇಳಬೇಕು, ಗಂಡ ಹೇಳಿದಾಗ ಹೆಂಡತಿ ಆದರೂ ಕೇಳಬೇಕು. ಇದು ಎರಡರಲ್ಲಿ ಯಾವುದೋ ಒಂದು ಆಗಬೇಕು. ಇಬ್ಬರು ಕೇಳಲ್ಲ ಅಂದರೆ ಇನ್ನೇನು ಮಾಡಬೇಕು ಜೀವನ, ಇನ್ಯಾರು ಕೇಳಬೇಕು? ಅಂಥ ಕೇಸಲ್ಲಿ ಡೈವರ್ಸ್ ಆಗ್ತದೆ. ಅದಕ್ಕೇನು ಜಾತಕ ಏನು ನೋಡೋದು ಬೇಕಾಗಿಲ್ಲ. ಜಾತಕದಲ್ಲಿ ಗ್ರಹ ಮೈತ್ರಿ ನೋಡ್ತೇವೆ, ಹೊಂದಾಣಿಕೆ ಹೇಗಿದೆ, ಇವರ ಮಾನಸಿಕ ಸ್ಥಿತಿ ಹೇಗಿದೆ, ಹಿಂದಿನ ಜನ್ಮದ ಪುಣ್ಯ ಹೇಗಿದೆ, ಇಂಟರ್ ಕೋರ್ಸ್ ಹೇಗಿದೆ, ಶುಕ್ರ ಹೇಗಿದೆ ಅಂತ ನೋಡ್ತೇವೆ. ಇದು ನಿಮ್ಗೆ ಮ್ಯಾಚ್ ಆಗಲಿಲ್ಲ ಅಂತಂದರೆ ಅವರಿಬ್ಬರು ಒಬ್ರಿಗೊಬ್ರು ಮ್ಯಾಚ್ ಆಗಿಲ್ಲ ಅಂತ ಅರ್ಥ. ಅದು ಹಿಂದಿನ ಕಾಲದಲ್ಲಿ ತುಂಬ ಕಷ್ಟ ಆಗೋದು, ಆತ್ಮಹತ್ಯೆ ಮಾಡ್ಕೊಳ್ಳೋರು, ತುಂಬ ಗೋಳಾಡಿಸೋರು. ಈಗಿನ ಕಾಲ ಅದೆಲ್ಲ ಏನಿಲ್ಲ, ಡಿವೋರ್ಸ್ ತಗೊಳ್ತಾರೆ ಸಿಂಪಲ್ ಆಗಿ. ಆವಾಗಿನ ಇವಾಗ ಸಿಂಪಲ್, ಇನ್ನು ಏನು ಅಷ್ಟು ತೊಂದರೆ ಏನಾಗಿಲ್ಲ. ಬಟ್ ವಿಶ್ವಾಸ ಕಳೆದುಕೊಳ್ತಾರೆ. ಡಿವೋರ್ಸ್ ಅಂಬೋದು ಕೂಡ ಏನು ಸ್ಮೂತ್ ಆಗಲ್ಲ. ಒಬ್ಬರ ಮೇಲೊಬ್ಬರು ಫಾಲ್ಸ್ ಅಲಿಗೇಷನ್ ಹಾಕ್ಕೊಂಡು ಒಬ್ಬರ ಮೇಲೊಬ್ಬರಿಗೆ ನಂಬಿಕೆ ಹೋಗುವ ಥರ ಆಗ್ತದೆ. ಅದು ನೆಕ್ಸ್ಟ್ ಯಾರನ್ನ ಮದುವೆ ಮಾಡ್ಕೊಳ್ತಾರೋ ಅವ್ರ ಮೇಲೆ ಬಿಡ್ತದೆ. ಇದೆಲ್ಲ ತುಂಬ ಸೈಡ್ ಎಫೆಕ್ಟ್ಸ್, ಕಾಂಪ್ಲಿಕೇಶನ್ಸ್ ತುಂಬ ಇದ್ದಾವೆ. ಸಾಧ್ಯವಾದಷ್ಟು ಪ್ಯಾಚಪ್ ಮಾಡಲಿಕ್ಕೆ ಜ್ಯೋತಿಷ್ಯ ಪ್ರಯತ್ನ ಮಾಡಬೇಕು. ಪ್ಯಾಚಪ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ನಿಮಗೆ ಅಷ್ಟು ತೊಂದರೆ ಆಗಿದೆ, ನೀವು ದೂರ ಇರಿ. ಆ ಹೆಂಡತಿನ ಬಿಟ್ಬಿಟ್ಟು ಸ್ವಲ್ಪ ದಿನ ದೂರ ಇರಿ, 1 ವರ್ಷವೋ 5 ವರ್ಷವೋ 10 ವರ್ಷ ಇರಿ. ಎಲ್ಲರಿ ನಾ ಯಾಕಿರ್ಬೇಕು ಅಷ್ಟು ದಿನ, ನಾನು ಬೇರೆ ಮದುವೆ ಮಾಡ್ಕೊಳ್ತೀನಿ, ದೆನ್ ದಟ್ ಈಸ್ ಯುವರ್ ವಿಶ್. ವೆಲ್, ಅದಕ್ಕೆ ನಾವೇನು ಮಾಡಿ, ಯಾಕಂದರೆ ಅವನಿಗೂ ಏನೋ ಕಾಮ ಕ್ರೋಧಾದಿಗಳ ದ್ವೇಷ ಇರ್ತವೆ, ಬೈಕೆಗಳಿರ್ತವೆ, ಅದನ್ನು ಈಡೇರಿಸಿಕೊಳ್ಳಬೇಕು ಅಂತಂದರೆ ಗೋ ಹೆಡ್. ಅದಕ್ಕೆ ನಾನು ಜ್ಯೋತಿಷ್ಯ ಏನು ಮಾಡಲಿಕ್ಕಾಗುತ್ತೆ, ಅದಕ್ಕೆ ಅವ್ರ ಇಚ್ಛೆ ಪ್ರಕಾರ ತೊಗೊಳ್ಬೇಕು. ಯಾಕೆಂದರೆ ಕೇಳುವುದು ಅಧಾರ್ಮಿಕ ಆದಾಗ ಜ್ಯೋತಿಷ್ಯ ಧಾರ್ಮಿಕವಾಗಿ ಹೆಂಗೆ ಹೇಳಲಿಕ್ಕೆ ಬರುತ್ತೆ, ಹೇಳಲಿಕ್ಕಾಗೋದಿಲ್ಲ. ಸೊ ಈ ಥರ ಪ್ರಶ್ನೆಗಳು ಕೂಡ ಡಿವೋರ್ಸಲ್ಲಿ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ಎಚ್ಚರವಾಗಿ ಇರಬೇಕಾಗುತ್ತೆ. ನೆಕ್ಸ್ಟ್ ಕೆಲವಿನ ಜನ ಬೇರೆ ಪ್ರಶ್ನೆಗಳು ಕೇಳ್ತಾರೆ. ಹೌ ಕ್ಯಾನ್ ಐ ಇಂಪ್ರೂವ್ ಮೈ ರಿಲೇಶನ್ಶಿಪ್ ವಿತ್ ಮೈ ಪಾರ್ಟ್ನರ್, ಫ್ಯಾಮಿಲಿ, ಬಾಸ್, ಕೊಲೀಗ್ಸ್ ಎಕ್ಸೆಟ್ರಾ. ಸೊ ಪಾರ್ಟ್ನರ್ ಜೊತೆ ಹೆಂಡತಿ ಜೊತೆ ರಿಲೇಶನ್ಶಿಪ್ ಚೆನ್ನಾಗಿ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು? ಯಾಕಂದ್ರೆ ಸ್ವಲ್ಪ ಜನ ಬರ್ತಾರೆ, ತುಂಬ ಗಲಾಟೆ ಮಾಡ್ತಾ ಇದ್ದಾರೆ ನಮ್ಮ ಹೆಂಡತಿ, ಸೊ ಇದು ಪ್ಯಾಚಪ್ ಆಗಬೇಕು, ಆಕೆ ಸರಿ ಹೋಗ್ಬೇಕಾದ್ರೆ ಏನು ಮಾಡಬೇಕು? ಭಾಳ ಜನ ಈ ಥರ ಮಾತಾಡ್ತಾರೆ. ನನ್ನ ಹೆಂಡತಿ ಮಾಮೂಲಾಗಿ ನಾರ್ಮಲ್ ಆಗಿರ್ಬೇಕಾದ್ರೆ ಏನು ಮಾಡಬೇಕು, ಅದಕ್ಕೆ ಉತ್ತರ ಕೇಳ್ತಾರೆ. ಬಟ್ ಇನ್ಫ್ಯಾಕ್ಟ್ ಅದಕ್ಕೆ ಉತ್ತರ ಇಲ್ಲ. ನಾನು ಇದನ್ನು ಹಿಡಿಸ್ಕೊಳ್ಳಾಗಿರ್ಬೇಕಾದ್ರೆ ಏನು ಮಾಡಬೇಕು, ಅದಕ್ಕೆ ಉತ್ತರ ಇದೆ. ಯಾಕೆಂತಂದರೆ ಅದು ಪ್ರಾಬ್ಲಮ್ ಕಾಣ್ತಾ ಇರೋದು ಯಾರಿಗೆ? ನಮಗೆ. ಪ್ರಾಬ್ಲಮ್ ಎಲ್ಲಿದೆ? ನಮ್ಮ ಮನಸ್ಸಿನಲ್ಲಿದೆ. ಇನ್ ಕೇಸಲ್ಲಿ ರಿಯಲ್ ಆಗಿ ಪ್ರಾಬ್ಲಮ್ ಇದ್ರೂ ಕೂಡ ಆಕ್ಸೆಪ್ಟ್ ಮಾಡೋದು ನನ್ನ ಮನಸ್ಸೇ ತಾನೆ. ಸೊ ಈಗ ಹೇಗಾಗುತ್ತಂದರೆ, ನಾವು ಇನ್ನೊಬ್ಬರನ್ನು ಜಡ್ಜ್ ಮಾಡ್ತೇವೆ, ನಮ್ಮ ಬಗ್ಗೆ ನಮಗೆ ಸರಿಯಾಗಿ ಗೊತ್ತಾಗೋದಿಲ್ಲ ಒಂದೊಂದ್ಸಲ. ಇನ್ನೊಬ್ಬರು ಹಾಗೆ ಅಂತ ನಾವು ಹೇಗೆ ಜಡ್ಜ್ ಮಾಡ್ಲಿಕ್ಕಾಗತ್ತೆ? ಒಬ್ಬ ಪರ್ಸನ್ ನಾವು ಜಡ್ಜ್ ಮಾಡೋದು ಹೇಗೆ? ಒಬ್ಬ ಪರ್ಸನ್ ನಾವು ಹೇಗೆ ಜಡ್ಜ್ ಮಾಡ್ತೀವಿ ಅಂದರೆ, ರಿಯಾಲಿಟಿಯಾಗಿ ನಾವು ಜಡ್ಜ್ ಮಾಡಲ್ಲ, ನಮಗೆ ಅಷ್ಟು ಶಕ್ತಿ ಇಲ್ಲ. ನಮಗೆ ಅವನು ಹೇಗೆ ಕಾಣ್ತಾನೋ ಹಾಗೆ ನಾವು ಜಡ್ಜ್ ಮಾಡ್ತೇವೆ. ಅವನು ನಮಗೆ ಹೆಲ್ಪ್ಫುಲ್ಲಾಗಿ ಕಂಡ ಅಂತ ಅಂದ್ಕೊಳ್ಳಿ, ಒಳ್ಳೆಯವನು ಅಂತ ಹೇಳ್ತೇವೆ. ಅವನು ನಿಜವಾಗಿ ಒಳ್ಳೆಯನಾಗಿರ್ಬೇಕಾಗಿಲ್ಲ, ಆದರೆ ನನಗೆ ಹೆಲ್ಪ್ ಮಾಡಿದ ಒಳ್ಳೆ. ಅದೇ ಅವನೇನಾದರೂ ನನಗೆ ತುಂಬ ಕೆಟ್ಟದಾಗಿ ನನಗೆ ಕೆಟ್ಟದ್ದು ಮಾಡಿದ ಅಂದ್ಕೊಳ್ಳಿ, ಕೆಟ್ಟವರು. ಒಳ್ಳೆಯದೇ ಮಾತಾಡಿರ್ಬೋದು. ಸಪೋಸ್ ಒಂದು ಸರ್ಕಾರಿ ಆಫೀಸಿಗೆ ಹೋದ್ವಿ, ಒಬ್ಬನು ಒಂದು ಕೆಲಸ ಮಾಡಿಕೊಡ್ಬೇಕಾಗಿದೆ, ಸರ್ ಸ್ವಲ್ಪ ದುಡ್ಡು ಕೊಡ್ತೇನೆ, ಬೇಗ ಮಾಡಿಕೊಡಿ. ನಿಮಗೆ ತಲೆ ಇದೆಯಾ ಇಲ್ವಾ? ಲಂಚ ಗಿಂಚ ಕೊಡಬಾರ್ದು, ತೊಗೊಳ್ಬಾರ್ದು, ನಿಮಗೆ ಗೊತ್ತಿಲ್ವಾ ಈ ಮಾತ್ರ ಓದ್ಕೊಂಡಿದ್ದೀರಿ ಅಂತ ಬೈತಾನೆ. ಬಟ್ ಆ್ಯಕ್ಚುಲಿ ದಟ್ ಈಸ್ ಎ ಗುಡ್ ಕ್ವಾಲಿಟಿ. ಯಾಕೆ ನಾವು ಲಂಚ ತೊಗೊಳ್ತಾ ಇಲ್ಲ, ಪ್ರಾಮಾಣಿಕವಾಗಿದೆ.
ಆದರೆ ನಮಗೇನಾಗುತ್ತೆ, ನನ್ನ ಕೆಲಸ ಮಾಡಿಕೊಡ್ತಾ ಇಲ್ಲ ಇವನು ಅಂತ ಹೇಳಿ ನಮಗೆ ಸಿಟ್ಟಾಗ್ತದೆ. ಅವನು ಕೆಟ್ಟವನು ಅಂತ ನಾವು ಅಂದ್ಕೊಡ್ತೇವೆ. ನಿಜವಾಗಿ ಅವನು ಒಳ್ಳೆಯೇ, ಯಾಕಂದರೆ ಲಂಚ ತಗೊಳ್ತಾ ಇಲ್ಲ, ಪ್ರಾಮಾಣಿಕವಾಗಿದ್ದಾನೆ. ಆದರೆ ನಾವೇನು ಮಾಡ್ತೇವೆ, ನೀನು ಏನೇನೋ ಮಾಡು, ನನಗೆ ಅನುಕೂಲವೋ ಮಾಡಷ್ಟೇ. ನೀನು ಧರ್ಮ ಫಾಲೋ ಆಗ್ತಾ ಇದೆಯಾ, ಅಧರ್ಮ ಫಾಲೋ ಆಗ್ತಾ ಇದೆಯಾ, ಪ್ರಾಮಾಣಿಕತೆ ಇದೆಯಾ, ಇಲ್ಲ ಅದು ಇಮ್ಮೆಟೀರಿಯಲ್, ನನಗೆ ಅನುಕೂಲವಾಗಿರ್ಬೇಕಷ್ಟೇ ನೀನು. ಈ ಥರ ಮನುಷ್ಯ ಆಲೋಚನೆ ಮಾಡ್ತಾನೆ. ಸೊ ಒಬ್ಬ ಮನುಷ್ಯ ರಿಯಲ್ ಕ್ವಾಲಿಟಿ ಏನಿದೆ ಅದರ ಮೇಲೆ ನಾವು ಒಳ್ಳೆಯವನು ಕೆಟ್ಟವನು ಜಡ್ಜ್ ಮಾಡೋದಿಲ್ಲ. ಅವನು ನನ್ನನ್ನು ಹೇಗೆ ಟ್ರೀಟ್ ಮಾಡ್ತಾ ಇದ್ದಾನೆ ಹಾಗೆ ಅವನು ಜಡ್ಜ್ ಮಾಡ್ತಾನೆ. ಹೀಗೆ ಎಲ್ಲರಿಗೂ ಒಳ್ಳೆತನ ಇರ್ಲಿಕ್ಕೆ ಆಗ್ತದ? ಸಾಧ್ಯವೇ ಇಲ್ಲ. ಕೃಷ್ಣನ ಕೂಡ ಕೆಟ್ಟವನು ಅಂತವರು ಬಹಳ ಜನ ಇದ್ದಾರೆ. ಯಾಕೆ ಅಂತಂದ್ರೆ ಅವರಿಗೆ ಅನುಕೂಲವಾಗಿಲ್ಲ. ಯಾರಿಗೆ ಧಾರ್ಮಿಕವಾಗಿಯೂ ಪ್ಲಸ್ ಅವರಿಗೂ ಅನುಕೂಲವಾಗಿರ್ತೋ ಅವನು ಇಷ್ಟಪಡ್ತಾನೆ. ಯಾರು ಪ್ರಾಮಾಣಿಕತೆ ಇರ್ತಾನೆ, ಈಗ ಅದೇ ಹೋದನು, ನಾನು ಲಂಚ ಗಿಂಚ ಕೊಡಲ್ರಿ, ನನಗೆ ಈ ಕೆಲಸ ಆಗಬೇಕು, ಇಲ್ಲ ನಾನು ಲಂಚ ತೊಗೊಳೋದಿಲ್ರಿ ಅಂತ ಅನ್ಕೊಳ್ಳಿ, ಮೂತ ಆಗೋಗುತ್ತೆ ಕೆಲಸ. ನಾ ಲಂಚ ಕೊಡ್ತೀನಿ ರೀ ಮಾಡಿರಿ ಅಂದರೆ ಪರವಾಗಿಲ್ಲ, ನಾನು ಲಂಚ ತೊಗೊಳ್ತೀನಿ ಕೊಡ್ರಿ ಮಾಡ್ತೀನಿ, ಅದು ಕೂಡ ಪರವಾಗಿಲ್ಲ. ಒಬ್ಬನು ಒಬ್ಬರು ಕೊಡ್ತೀನಿ, ಇನ್ನೊಬ್ಬರನ್ನು ತೊಗೊಳ್ಳಲ್ಲ, ಒಬ್ಬನನ್ನು ಕೊಡಲ್ಲ ಇನ್ನೊಬ್ಬನ ತೊಗೊಳ್ತೀನಿ ಅಂತಂದಾಗ ಎರಡು ಕೇಸಲ್ಲಿ ಕೆಲಸ ಆಗಲ್ಲ. ಇದು ಮನುಷ್ಯನಿಗೆ ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯ ಜಡ್ಜ್ ಮಾಡುವಂಥ ಸ್ಥಿತಿ. ರಿಯಲ್ಲಾಗಿ ಏನಿದ್ದಾರೆ ಗೊತ್ತಾಗಲ್ಲ. ಗಂಡ ಹೆಂಡತಿಗೆ ಆಗಲಿ, ಹೆಂಡತಿ ಗಂಡ ಆಗಲಿ, ರಿಯಲ್ಲಾಗಿ ಅವ್ರಿಗೆ ಏನಿದ್ದಾರೆ ಶಾಸ್ತ್ರ ಪ್ರಾಮಾಣಿಕವಾಗಿದ್ದಾಳ ನೋಡಬೇಕು, ಅಷ್ಟು ನೋಡೋವಂಥ ವಿಷನ್ ನಮಗಿರಲ್ಲ. ನಾನು ಹೇಳಿದ್ದು ಮಾಡಿಲ್ಲ, ಹಾಗಾಗಿ ಅವಳು ಹೇಳಿದ ಮಾತು ಕೇಳಲ್ಲ, ಒಳ್ಳೆ ಹೆಂಡತಿ ಅಲ್ಲ. ಮೇಬಿ ಸರ್ಟನ್ ಟೈಮ್ಸ್. ಸೊ ಇವನು ಕುಡಿಯೋಕೆ ದುಡ್ಡು ಕೇಳ್ತಾನೆ, ಆಕೆ ಕೊಡಲ್ಲ ಅಂತಂತಾಳೆ. ನಾನು ದೊಡ್ಡ ಬಿಸ್ನೆಸ್ ಇಡಬೇಕು, ನಿಮ್ಮ ಮನೆ ಹೋಗಿ ದುಡ್ಡು ತೊಗೊಂಬಂತ ಹೇಳ್ತಾನೆ, ಆಕೆ ತರಲ್ಲ ಅಂತ ಹೇಳ್ತಾಳೆ. ಅವಾಗ ಏನಾಗ್ತದೆ, ಅದು ನಿಜವಾಗಿ ಕೆಟ್ಟವಳ ಒಳ್ಳೆಯಳ ಇದು ಅವನು ಡಿಸೈಡ್ ಮಾಡೋಕ್ಕಾಗದೇ ಇರ್ಬೋದು, ಜ್ಯೋತಿಷ್ಯನ ಅದನ್ನು ಡಿಸೈಡ್ ಮಾಡಬೇಕಾಗ್ತದೆ. ಸೊ ಈ ಥರ ಏನಾಗ್ತದೆ, ಇದರಿಂದನೇ ನೀವು ಪ್ಯಾಚಪ್ ಮಾಡಬೇಕಾಗ್ತದೆ. ಯಾರ್ದು ತಪ್ಪಿದೆ ಅವ್ರನ್ನ ಸರಿ ಮಾಡಿಕೊಳ್ಳಬೇಕು, ಅದೇ ಪ್ಯಾಚಪ್ ಮಾಡಿಕೊಳ್ಳು. ಈಗ ಹೆಂಡ್ತಿದೆ ತಪ್ಪಿತ್ತು ಅಂದ್ಕೊಡಿ, ಹೆಂಡ್ತಿ ಏನು ಬಂದು ಕೋಆಪರೇಟ್ ಮಾಡಲ್ಲ, ಆದ್ರೆ ಇವನು ಏನು ಮಾಡಬೇಕು, ಇವನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಮದುವೆ ಅಂದ್ರೆ ಅಡ್ಜಸ್ಟ್ ಮಾಡಿಕೊಳ್ಳೋದು. ಸೊ ರಿಲೇಷನ್ಶಿಪ್ ಯಾವಾಗ ಪ್ಯಾಚಪ್ ಆಗುತ್ತೆ, ಅಡ್ಜಸ್ಟ್ ಮಾಡಿಕೊಂಡು ಹೋದಾಗ. ಒಂದು ವೇಳೆ ನಮಗೆ ಆಗಲಿಲ್ಲ ಅಂದರೆ ನಾಟಕ ಆದರೂ ಮಾಡಬೇಕು. ಸೊ ಸಂತೃಪ್ತಿ ಅಂತಂಬೋದು ನಾಟಕ ಮಾಡೋದ್ರಿಂದನೇ ಕಲಿಬೇಕು ಅಂತ ಹೇಳ್ತಾರೆ. ನಾವು ಸಂತೋಷವಾಗಿದ್ದಂಗೆ ಫಸ್ಟ್ ಆ್ಯಕ್ಟ್ ಮಾಡಬೇಕು, ಆಮೇಲೆ ಎಲ್ಲ ಸುತ್ತಿನ ಜನ ಎಲ್ಲ ಕೂಡ ಪ್ಯಾಚಪ್ ಆಗ್ಬಿಡ್ತಾರೆ. ಸೊ ಎಲ್ಲರೂ ನಮ್ಮ ಥರ ಥಿಂಕ್ ಮಾಡ್ತಾರೆ ಅಂತ ಅಂದ್ಕೊಳ್ಬಾರ್ದು. ಒಬ್ಬೊಬ್ಬರ ಪರ್ಸೆಪ್ಷನ್ ಒಂಥರ ಇರ್ತದೆ. ಹಾಗಾಗಿ ನಾವು ಚೆನ್ನಾಗಿ, ಸಪೋಸ್ ಆ ಕಡೆ ಇರೋರು ಹೇಳಿದ ಮಾತು ಕೇಳಿಲ್ಲ, ಹೆಂಡತಿ ಹೇಳಿದ ಮಾತು ಕೇಳಿಲ್ಲ, ಗಂಡ ಹೇಳಿದ ಮಾತು ಕೇಳಿಲ್ಲ, ಓಕೆ, ನಾನು ಪ್ರಾಮಾಣಿಕತೆ ಇದ್ದೇನೇ ಇಲ್ಲ, ಅದರ ಪ್ರಕಾರ ನಡ್ಕೊಂಡು ಹೋಗಿ. ಏಕೆಂದರೆ ನಾವು ಈ ನಡ್ಕೊಳ್ಳೋದ್ರ ಮೇಲೆಯೇ ನೆಕ್ಸ್ಟ್ ಜನ್ಮದಲ್ಲಿ ನಾವು ಹುಟ್ಟಿದಾಗ ಸಪ್ತಮ ಸ್ಥಾನ ಪ್ಲಸ್ ಸಪ್ತಮಾಧಿಪತಿ ಸಪ್ತಮಕಾರಕ ಡಿಪೆಂಡ್ ಆಗಿರ್ತಾರೆ. ಈ ಜನ್ಮದಲ್ಲಿ ಶುಕ್ರ ಎಲ್ಲ ಚೆನ್ನಾಗಿದೆ, ಸಪ್ತಮಾಧಿಪತಿ ಚೆನ್ನಾಗಿದೆ ಅಂತ ನಾವು ಕಾಲರ ಹಾಕೊಳ್ಳೋದು ಬೇಕಾಗಿಲ್ಲ. ಬರೋ ಜನ್ಮದಲ್ಲಿ ಕೂಡ ಚೆನ್ನಾಗಿರ್ಬೇಕು ತಾನೆ. ಬರೋ ಜನ್ಮದಲ್ಲಿ ಚೆನ್ನಾಗಿರ್ಬೇಕಂದ್ರೆ ಈ ಜನ್ಮದಲ್ಲಿ ವೈವಾಹಿಕ ಜೀವನ ಚೆನ್ನಾಗಿ ನಡೆಸಬೇಕು. ಇಲ್ಲಿ ಆ ಕಡೆ ಅಡ್ಜಸ್ಟ್ ಆಗ್ತಾರೋ ಬಿಡ್ತಾರೋ ದಟ್ ಈಸ್ ಇನ್ಸಿಗ್ನಿಫಿಕೆಂಟ್. ಅಡ್ಜಸ್ಟ್ ಆಗ್ತಾರೆ ಒಳ್ಳೆಯದು, ಅಡ್ಜಸ್ಟ್ ಆಗಲಿಲ್ಲ ಪರವಾಗಿಲ್ಲ, ನಾನೇ ಅಡ್ಜಸ್ಟ್ ಮಾಡ್ಕೊಳ್ತೇನೆ. ಈ ಥರ ಮಾಡೋದ್ರಿಂದ ನಾನೇ ಯಾಕೆ, ವೈ ಶುಡ್ ಐ, ನಾನೇ ಯಾಕು ಅಂತ ಅಂದ್ಕೊಂಡ್ರೆ ಏನಾಗ್ತದೆ, ಗಲಾಟೆ ಆಗ್ತದೆ, ಡಿವೋರ್ಸ್ ಆಗ್ತದೆ, ಬಿಟ್ಕೊಳ್ಬೇಕಾಗ್ತದೆ. ಸರಿಯಾದ ರೀಸನಿಂದ ಡಿವೋರ್ಸ್ ಆಗಿರಲಿಲ್ಲ ಅಂತಂದರೆ, ಸರಿಯಾದ ರೀಸನ್ ಇಲ್ಲ ಅಂತಂದರೆ ಬರೋ ಜನ್ಮದಲ್ಲಿ ಮತ್ತೆ ಸಪ್ತಮಾಧಿಪತಿ ನೀಚ ಆಗಲಿ ಅಸ್ತಂಗತ ಆಗೋದಾಗಲಿ ಆಗ್ತದೆ. ಅದರಿಂದ ಏನಾಗ್ತದೆ, ಇದೇ ಪರದಾಟ ಬರೋ ಜನ್ಮದಲ್ಲಿ ಕೂಡ ಇರ್ತದೆ. ಇದು ಗಮನಿಸ್ಬೇಕಾಗ್ತದೆ. ಹಾಗಾಗಿ ಅಡ್ಜಸ್ಟ್ ಮಾಡಿಕೊಂಡು ಹೆಂಡತಿ ಬಂದ್ಲ ಒಳ್ಳೆಯದು, ಇಲ್ಲವಾ ಪರವಾಗಿಲ್ಲ ನಾನೇ ಅಡ್ಜಸ್ಟ್ ಮಾಡಿಕೊಡ್ತೇನೆ, ಯಾವ ಜನ್ಮದಲ್ಲಿ ಮಾಡಿದಂಥ ಇದು ಪರವಾಗಿಲ್ಲ, ನೆಕ್ಸ್ಟ್ ಜನ್ಮಕ್ಕೆ ಇದು ರಿಪೀಟ್ ಆಗಲಾರ್ದು ನೋಡ್ಕೊಳ್ತೇನೆ, ಮಕ್ಕಳ ಮೇಲೆ ಇದ್ರ ಮೇಲೆ ಬೀಳಾರ್ದ ನೋಡಿಕೊಳ್ತೇನೆ ಅಂತ ಮ್ಯಾಕ್ಸಿಮಮ್ ಟ್ರೈ ಮಾಡಬೇಕಾಗ್ತದೆ. ಆಗಲೂ ಆಗಲಿಲ್ಲ, ತಟ್ಕೊಳ್ಳಿಕ್ಕೆ ಆಗಲಿಲ್ಲ ಅಂದರೆ ದೂರ ಇರಿ. ಅದಕ್ಕೆ ಡಿವೋರ್ಸ್ ತೊಗೊಳ್ಳೋದು ಬೇಕಾಗಿಲ್ಲ. ನಿಮ್ಮ ಪಾಟಿಗೆ ನಿಮ್ಮ ಜೀವನ ಇಂಡಿಪೆಂಡೆಂಟಾಗಿ ಬೇರೆ ಇರಿ. ಯಾಕೆಂದರೆ ಇಬ್ಬರು ಇಂಡಿಪೆಂಡೆಂಟ್ ಆದ್ರೇ ಜಗಳ ಬರೋದು. ಸ್ವಲ್ಪ ದಿನ ಇಂಡಿಪೆಂಡೆಂಟ್ ಆಗಿರೋ ದೂರ ಇರಬೇಕು, ಒಟ್ಟಿಗೆ ಇರೋದು ಬರಲ್ಲ. ಸರ್ಟನ್ ಟೈಮ್ ದೂರ ಇದ್ರೆ ಅಂದ್ಕೊಳ್ಳಿ, ಆಮೇಲೆ ಪ್ಯಾಚಪ್ ಆಗಿಬಿಡ್ತದೆ. ಆಮೇಲೆ ಡಿಪೆಂಡ್, ಯಾಕೆಂದರೆ ಇವ್ರಿಗೆ ಅವಶ್ಯಕತೆ ಬೇಕಾಗ್ತದೆ, ದಿನಾಗೂ ಅಡುಗೆ ಮಾಡ್ಕೊಳ್ಳೋದು ಅವನಿಗೆ ಕಷ್ಟ ಆಗ್ತದೆ. ಎಲ್ಲಿಗೆ ಹೋದ್ರೂ ಒಬ್ಬ ಸೆಕ್ಯೂರಿಟಿ, ಒಬ್ಬ ಸಪೋರ್ಟ್ ಬೇಕು ಅಂತ ಹೇಳ್ಕೊಳ್ಳೋದು ಈಗೂ ಕಷ್ಟ ಆಗ್ತದೆ. ಆವಾಗ ಪ್ಯಾಚಪ್ ಆಗ್ತಾರೆ, ಅವಶ್ಯಕತೆ ಇದ್ದಾಗ ಮತ್ತೆ ಪ್ಯಾಚಪ್ ಆಗ್ತಾರೆ. ಹಾಗಾಗಿ ಅದಕ್ಕೋಸ್ಕರ ಡಿವೋರ್ಸ್ ತೊಗೊಂಡ್ಬಿಟ್ರೆ ಮತ್ತೆ ಬೇಕು ಅಂದಾಗ ಮತ್ತೆ ಪ್ಯಾಚಪ್ ಆಗ್ಲಿಕ್ಕೆ ಆಗೋದಿಲ್ಲ. ಸೊ ಇದನ್ನು ಗಮನಿಸ್ಬೇಕಾಗ್ತದೆ.
ಸೊ ರಿಲೇಷನ್ಶಿಪ್ ಪ್ಯಾಚಪ್ ಆಗಬೇಕು ಅಂದರೆ ಏನು ಮಾಡಬೇಕು ಅಂದರೆ ಅಡ್ಜಸ್ಟ್ ಆಗೋದು ಬಿಟ್ಟರೆ, ನಮ್ಮ ಹಿಂದೂ ವೈವಾಹಿಕ ವ್ಯವಸ್ಥೆಯಲ್ಲಾಗಲಿ ಅಡ್ಜಸ್ಟ್ ಆಗೋದು ಬಿಟ್ಟರೆ ಬೇರೆದಿಲ್ಲ. ಫ್ಯಾಮ್ಲಿಯಲ್ಲಾಗಲಿ, ಆಫೀಸಲ್ಲಾಗಲಿ, ಕೊಲೀಗಲ್ಲಾಗಲಿ ಸ್ವಲ್ಪ ಮೌನವಾಗಿದ್ದು ಬಿಟ್ರೆ ಸಾಕು. ವಿಪರೀತವಾಗಿ ನಾವು ಅದನ್ನು ಕೌಂಟರ್ ಮಾಡೋಕ್ಕೆ ಹೋಗದೆ, ಒಂದೊಂದು ಸಲ ನಮ್ಮದು ಕರೆಕ್ಟೇ ಇರ್ಬೋದು, ಅವ್ರದ್ದು ತಪ್ಪೇ ಇರ್ಬೋದು, ಅದು ಸ್ವಲ್ಪ ಮೌನವಾಗಿರಬೇಕಾಗ್ತದೆ. ಯಾಕೆಂದರೆ ದಟ್ ಇಸ್ ನಾಟ್ ರೈಟ್ ಟೈಮ್. ಅದು ನಮಗೆ ಸರಿಯಾದಂಥ ಸಮಯ ಅಲ್ಲ ಮಾತಾಡಲಿಕ್ಕೆ. ಅವ್ರು ಕೇಳುವಂಥ ಸ್ಥಿತಿಯಲ್ಲಿ ಇಲ್ಲ. ಆ ಸಮಯದಲ್ಲಿ ಏನಾದರೂ ಮಾತಾಡಿದರೆ ಜಗಳ ಆಗ್ತದೆ, ನಮ್ಮ ಆಟಿಟ್ಯೂಡನ್ನು 4 ಜನ ಜಡ್ಜ್ ಮಾಡ್ತಾರೆ. ಇಷ್ಟು ಸಮಸ್ಯೆಗಳಿರ್ತವೆ. ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳೋದು ಒಳ್ಳೆಯ ಮಾರ್ಗ. ಇದನ್ನು ನೀವೇನು ಮಾಡಬೇಕು, ಅಡ್ಜಸ್ಟ್ ಮಾಡ್ಕೊಳ್ರಿ ಅಂತೇಳಿ ಒಂದು ವರ್ಡ್ ಹೇಳಾರ್ದೆ ಅವರು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಹೇಳಬೇಕಾಗುತ್ತೆ. ಇದು ಕಾಂಪ್ಲಿಕೇಶನ್ಸ್ ಏನೇನಾಗುತ್ತೆ ಅಂತ ಹೇಳಿ ಕೊನೆಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಬೇಕು. ಯಾಕಂದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು ಅವ್ರಿಗೆ ಗೊತ್ತಿಲ್ವಾ, ಅದು ನಮ್ಗೆ ಗೊತ್ತಿಲ್ವೇ, ನಿಮ್ಮ ಹತ್ರ ಯಾಕೆ ಕೇಳಕ್ಕೆ ಬರಬೇಕು ಅಂತ ಕೇಳ್ತಾನೆ ನಾವು. ಸ್ವಲ್ಪ ಕಾನ್ಸಿಕ್ವೆನ್ಸಸ್ ಏನೇನಾಗುತ್ತೆ, ಈ ಥರ ಸ್ಥಿತಿ ಆಗುತ್ತೆ, ಈ ಥರ ಬಿಟ್ಕೊಂಡ್ರೆ ಈ ಥರ ಆಗ್ತದೆ, ಎಲ್ಲವನ್ನೂ ಎಕ್ಸ್ಪ್ಲೈನ್ ಮಾಡಿ. ಇದಕ್ಕಿಂತಲೂ ಅಡ್ಜಸ್ಟ್ ಮಾಡ್ಕೊಳ್ಳೋದು ಉತ್ತಮ ಅಲ್ರಿ ಅಂತ ಹೇಳ್ಬೇಕು. ಆಮೇಲೆ ಸೊ ಏನಾದರೂ ಸಮಸ್ಯೆಗಳು ಬರ್ತದ, ಇನ್ ಕೇಸ್ ಕಂಟಿನ್ಯೂ ಆಯ್ತು ಅಂದ್ಕೊಳ್ಳಿ, ನಮ್ಮಿಬ್ಬರ ಮಧ್ಯೆ ಏನಾದ್ರು ಸಮಸ್ಯೆ, ಆರ್ ದೇರ್ ಎನಿ ಫೋರ್ಸಬಲ್ ಡಿಸ್ಪ್ಯೂಟ್ ಆರ್ ಪ್ರಾಬ್ಲಮ್ ಕಮಿಂಗ್ ಅಪ್ ಬಿಟ್ವೀನ್ ಮೀ ಆ್ಯಂಡ್ ಮೈ ಪಾರ್ಟ್ನರ್, ಫ್ಯಾಮಿಲಿ, ಫ್ರೆಂಡ್ಸ್, ಏನಾದರೂ ಸಮಸ್ಯೆಗಳು ಬರಲಿಕ್ಕೆ ಅವಕಾಶ ಇದೆಯಾ? ಯಾವಾಗ ಅಡ್ಜಸ್ಟ್ ಆಗೋದಿಲ್ವೋ ಆವಾಗ ಸಮಸ್ಯೆಗಳು ಬಂದೇ ಬರ್ತವೆ. ಯಾವಾಗ ಇಬ್ಬರ ಮೈಂಡು ಡಿಫ್ರೆಂಟ್ ಆಗಿರುತ್ತೋ, ಯೋಗ ಕಡಿಮೆ, ಜಾತಕದಲ್ಲಿ ಸಪ್ತಮ, ಮದುವೆ ಬಗ್ಗೆ ನಾವು ನೋಡೋಣ. ವೈವಾಹಿಕ ಜೀವನದಲ್ಲಿ ಇಬ್ಬರಿಗೂ ಸಮಸ್ಯೆ ಕಾಣ್ತಾ ಇದೆ, ಇಬ್ಬರು ಇಂಡಿಪೆಂಡೆಂಟ್ ಆಗಿದ್ದಾರೆ, ಪ್ಲಸ್ ಇಬ್ಬರು ಅಡ್ಜಸ್ಟು ಆಗ್ತಾ ಇಲ್ಲ. ಇನ್ನೇನಾಗಿ ಸಮಸ್ಯೆಗಳು ಬರಲಾರ್ದು ಏನಾಗ್ತದೆ, ಅದು ಸಣ್ಣದಾಗಿ ದೊಡ್ಡದಾಗಿ ಡಿಸಪ್ಯೂಟೇ ಆಗ್ತದೆ. ಕೊನೆಯು ಕಾಂಪ್ರಮೈಸ್ ಆಗಿ ಬಂದು ಮತ್ತೆ ಒಬ್ಬರಿಗೊಬ್ಬರು ದುಡ್ಡು ಕೊಟ್ಟು ಕಾಂಪನ್ಸೇಷನ್ ಕೊಟ್ಕೊಂಡು ಒದ್ದಾಡಬೇಕಾಗ್ತದೆ. ಡಿಸಪ್ಯೂಟ್ಸ್ ಆಗಲ್ವಾ? ಅಡ್ಜಸ್ಟ್ ಆಗದೇ ಇದ್ದರೆ ಡಿಸಪ್ಯೂಟ್ ಆಗ್ತದೆ. ಒಂದೇ ಅಡ್ಜಸ್ಟ್ ಆಗಿ ಜೊತೆಗಿರಬೇಕು. ಇಲ್ಲ ನಿಮಗೆ ಅಡ್ಜಸ್ಟ್ ಆಗಲ್ಲ ಕಷ್ಟವಾಗಿದೆ, ಸ್ವಲ್ಪ ದಿನ ದೂರ ಇರಿ. ದೂರ ಇದ್ದು ನಿಮ್ಮ ಜೀವನಗಳು ನೀವು ಮಾಡ್ಕೊಳ್ಳಿ. ಅದು 1 ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು. ಅಡ್ಜಸ್ಟ್ ಆಗೋರ್ಗೆ ಇರಲೇಬೇಕಾ? ಎಷ್ಟವರೆಗೆ ಹೀಗಿರ್ಬೇಕ್ರಿ ಅಂತ ಭಾಳ ಜನ ಕೇಳ್ತಾರೆ. ಪಾಪ ಅವರು ಆ ಸಮಸ್ಯೆಯಲ್ಲಿ ಆ ಥರ ಕೇಳ್ತಾರೆ, ಅದರಲ್ಲಿ ತಪ್ಪಿಲ್ಲ. ಆದರೆ ಹೀಲ್ ಆಗೋರ್ಗೆ ಇರಬೇಕಾಗ್ತದೆ. ಸ್ವಲ್ಪ ದಿನ ಹೋಪಿಗೆ ಮಾಡಿ. ಇನ್ನೂ ಎಷ್ಟು ದಿನ ಇರಬೇಕು? ಜಾತಕದಲ್ಲಿ ನೀವು ನೋಡಿ ಡೇಟ್ ಹೇಳಿ. ಇದು ಮೂರ್ಖತ್ವ. ಅಡ್ಜಸ್ಟ್ ಆಗಬೇಕಾದ್ರೆ ಇವನು ಜಾತಕದಲ್ಲಿ ಏನಾಗುತ್ತೆ, ಎನ್ವೈರ್ಮೆಂಟ್ ಬಗ್ಗೆ ಹೇಳುತ್ತೆ. ಯಾವ ಸಮಯದಲ್ಲಿ ಯಾರು ಅಡ್ಜಸ್ಟ್ ಆಗ್ತಾರೆ ಅಂತ ಗೊತ್ತಿದ್ರೆ ಇನ್ನು ನಮ್ಮ ಜೀವನನ ಇನ್ನೇನಿಲ್ಲ. ಇನ್ನು ಇದೆಲ್ಲ ಕೂಡ ಪ್ರೀಡಿಸ್ಟೈನ್ಡ್ ಅಂತೇವೆ, ಯಾಂತ್ರಿಕ ಜೀವನ ಅಂತೇವೆ. ನಾನು ಈ ಸಮಯದಲ್ಲೇ ಮದುವೆ ಮಾಡ್ಕೊಳ್ತೇನೆ, ನಾನು ಈ ಸಮಯದಲ್ಲೇ ಅವನನ್ನು ಹೊಡಿತೇನೆ, ಈ ಸಮಯದಲ್ಲೇ ನಾನು ಇಂಥ ಕೆಲಸ ಮಾಡ್ತೇನೆ ಅಂತ ಆಲ್ರೆಡಿ ಡಿಸೈಡ್ ಆಗೋಗಿದ್ರೆ ಇನ್ನೇನಿದೆ. ಸನ್ಯಾಸಿಗಳಿಗೆ ಕೂಡ ಭಾಳ ಜನಕ್ಕೆ ವಿವಾಹ ಯೋಗ ಇದೆ, ಮತ್ತು ಯಾಕೆ ಮದುವೆ ಆಗಲ್ಲ? ಕೆಲವೇನು ಜಾತಕದಲ್ಲಿ ತುಂಬ ವಿದ್ಯಾಸ್ಥಾನ ತುಂಬ ಚೆನ್ನಾಗಿರ್ತಾರೆ, ಅವನಿಗೆ ಓದಕ್ಕೆ ಕೂಡ ದುಡ್ಡಿರಲ್ಲ, ಮತ್ತು ಯಾಕೆ ಹೀಗೆ? ಅದಕ್ಕೆ ಜಾತಕ ಅಂತಂಬೋದು ವಾತಾವರಣ ಹೇಳುತ್ತೆ. ನಿನ್ನ ವಾತಾವರಣ ಈ ಸಮಯದಲ್ಲಿ ಹೀಗಿರುತ್ತೆ ಅಂತ ಹೇಳುತ್ತೆ. ನಾವು ಹೇಗೆ ರಿಯಾಕ್ಟ್ ಮಾಡ್ತೇವೆ ಅಂತಂಬೋದು ಪ್ಯೂರ್ಲಿ ನಮಗೆ ಡಿಪೆಂಡ್ ಆಗುತ್ತೆ, ನಾವು ತಗೊಳ್ಳುವಂಥ ಸಂಕಲ್ಪಗಳ ಮೇಲೆ ಆಧಾರ ಪಟ್ಟಿರುತ್ತೆ. ಬಟ್ ಎನ್ವೈರ್ಮೆಂಟ್ ಹೇಗಿರುತ್ತೆ ಅಂತಂಬೋದು ಹೇಳುತ್ತೆ. ಬಟ್ ಹಾಗೆ ಸ್ವಲ್ಪ ಹೀಲ್ ಆಗೋರ್ಗು ಜೊತೆಗಿರಿ. ಇನ್ನೂ ಎಷ್ಟು ದಿನ ಇರಬೇಕು ಜಾತಕ ನೋಡಿ ಹೇಳಿ ಅಂತ ಹೇಳ್ತಾರೆ. ನಾವೇನು ಮಾಡ್ತೇವೆ, ಹತ್ತಿರದಲ್ಲೇ ಒಳ್ಳೆ ದಶೆ ಗುರುಬಲ ಯಾವ ಬರುತ್ತೆ ನೋಡಿ, ಅದನ್ನು ನೋಡಿ ಹೇಳ್ಬೋದು. ಸೊ ವಿಲ್ ಐ ರಿಯೂನಿಟ್ ವಿತ್ ಎ ಲಾಸ್ಟ್ ಲವರ್, ಫ್ರೆಂಡ್, ಫ್ಯಾಮಿಲಿ ಮೆಂಬರ್? ನಾನು ಮತ್ತೆ ಅವ್ರ ಜೊತೆ ಸೇರಲ್ಲ. ಕೆಲವೊಂದು ಜನ ಏನು ಮಾಡ್ತಾರೆ, ಬಂದಿದ್ದ ಕೇಸ್ ಅಂತಾರೆ, ಡಿವೋರ್ಸ್ ಆಗ್ಬಿಟ್ಟಿರುತ್ತೆ. ನಾನು ಡಿವೋರ್ಸ್ ತೊಗೊಂಡ್ಬಿಟ್ಟೆ, ಮತ್ತು ಯಾಕೆ ತೊಗೊಂಡು ಅಂತ ಮತ್ತೆ ನನಗೆ ತುಂಬ ಇದಾಯಿತು, ಮತ್ತು ನಾನು ಆಕೆ ಬರಲಿಕ್ಕೆ ಅವಕಾಶ ಇದೆಯಾ ಅಥವಾ ನಾನು ಹೋಗ್ಲಿಕ್ಕೆ ಅವಕಾಶ ಇದೆಯಾ ಅಂತ ಕೇಳ್ತಾರೆ. ಕೆಲವೊಮ್ಮೆ ಹೆಂಡತಿ ಬಿಟ್ಟು ಹೊಟ್ಟೋಗಿರ್ತಾಳೆ. ನನ್ನ ಹೆಂಡತಿ ಮತ್ತೆ ಯಾವಾಗ ಬರ್ತಾಳೆ, ನಾನೇ ಕೂಗಿಬಿಟ್ಟೆ, ಚೆನ್ನಾಗಿ ಬೈದೆ, ಹೊಡೆದೆ, ಅವರಪ್ಪ ಬಂದು ಕರ್ಕೊಂಡು ಹೋಗ್ಬಿಟ್ರು, ಅವಳು ಹೋಗ್ಬಿಟ್ರು, ಇನ್ನು ನಾನು ಬರಲ್ಲ ಅಂತ ಹೇಳ್ತಿದ್ದಾಳೆ, ಮತ್ತೆ ಬರಲಿಕ್ಕೆ ಅವಕಾಶ ಏನಾದರೂ ಇದೆಯಾ ಅಂತ ಕೇಳ್ತಾರೆ. ಈ ಥರ ಪ್ರಶ್ನೆಗಳು ಬರುತ್ತೆ. ಒಂದ್ಸಲ ಶಾರ್ಟ್ ಟೆಂಪರಿಂದ ಏನೋ ಒಂದು ಗಲಾಟೆ ಮಾಡಿಬಿಡ್ತಾರೆ, ಅವ್ರು ಹೊಟ್ಟೋಗ್ಬಿಡ್ತಾರೆ. ಆಯಿತು, 1 ವರ್ಷ ಆಯಿತು, 2 ವರ್ಷ ಆಯಿತು, ಬರಲೇ ಇಲ್ಲ, ಇನ್ನು ಬರ್ತಾರಾ ಇಲ್ಲ ಅಂತ ಜಾತಕದಲ್ಲಿ ಕೇಳ್ತಾರೆ. ಮತ್ತೆ ನಾವಿಬ್ಬರು ಜೊತೆಗಿರ್ತೀವಿ. ಸೊ ಏನಾಗುತ್ತೆ, ಈಗೋಸನ್ನು ಪಕ್ಕಕ್ಕಿಟ್ಟು ಹೋಗಿ ಕೇಳಬೇಕಾಗುತ್ತೆ. ಸೊ ಬಾ, ಎಲ್ಲ ಈಗೋನು ಪಕ್ಕಕ್ಕೆ ಇಟ್ಬಿಟ್ಟು. ಆದರೆ ನಾನಾ ಕೇಳಾದ್ರೆ ಅವರಾಗ ಅವರೇ ಬರಬೇಕು. ಆ ಥರ ನೋಡಿದ್ರೆ ಇಬ್ಬರಿಗೂ ಕೂಡ ಅಹಂಕಾರ ಯಾವಾಗ ಕಡಿಮೆ ಆಗಿದ್ರು ಅವ ಬರ್ತಾರೆ. ನಿಮಗೆ ಅವ್ರಿಗೆ ಯಾವಾಗ ಅನಿಸಿದ್ರೆ ಅವ ಬರ್ತಾರೆ. ಅವ್ರಿಗೆ ಯಾವಾಗ ಅನಿಸುತ್ತೆ, ಯಾವ ಗ್ರಹ ಅದಕ್ಕೆ ರೆಸ್ಪಾನ್ಸಿಬಲ್? ಆಕೆಗೆ ಅತ್ತಿ ಮನೆಗೆ ಹೋಗಬೇಕು ಅಂತ ಅನಿಸ್ಲಿಕ್ಕೆ ಯಾವ ಗ್ರಹ ನೋಡಬೇಕು ಹೇಳಿ? ಆ ಥರ ಇಲ್ಲವೇ ಇಲ್ಲ. ಈ ಥರ ಪ್ರಶ್ನೆಗಳೇ ಹಿಂದೆ ಇಲ್ಲ, ಇದು ನಾವು ಸೃಷ್ಟಿ ಮಾಡ್ಕೊಂಡಿರೋದು. ಸೊ ಹಾಗಾಗಿ ಒಟ್ಟಿಗೆ ನಾವೇನಂತೇವೆ, ಗುರುಬಲ ನೋಡಿ ಹೇಳ್ತೇವೆ. ಅದಕ್ಕೂ ಅಷ್ಟೇ ಒಳ್ಳೆ ಟೈಮ್ ಬಂದಾಗ ಹೇಳ್ತೇವೆ, ಆಗುತ್ತೆ ಅಂತ ಹೇಳ್ತೇವೆ.
ಅದಕ್ಕೆ ಪರ್ಟಿಕ್ಯುಲರ್ ಸಪ್ರೇಟಾಗಿಲ್ಲ. ನನ್ನ ಹೆಂಡತಿ ಮನೆಗೆ ಹೊಟ್ಟೋಗಿದ್ದಲ್ರಿ, ಯಾವ ಬರ್ತಾರೆ ಸ್ವಲ್ಪ ನೋಡಿ ಹೇಳ್ರಿ ಅಂತಂದರೆ, ಇಲ್ಲಪ್ಪ ನೀವು ಹೋಗಿ ಎಲ್ಲ ದೊಡ್ಡವ್ರನ್ನ ಕರ್ಕೊಂಡು ಹೋಗು, ಕಾಂಪ್ರಮೈಸ್ ಮಾಡಿಸು, ಇದು ಬಂದು ವ್ಯವಹಾರ ಇದು. ಸೊ ಹತ್ರ ಹೋಗಿ ಈ ಥರ ಅಲ್ಲ, ಇನ್ನು ನಾವಿಬ್ಬರು ಚೆನ್ನಾಗಿ ಜೀವನ ಮಾಡೋಣ, ಒಬ್ಬರಿಗೊಬ್ಬರು ನಂಬಿಕೆ ಹುಟ್ಟಿಸ್ಬೇಕು, ನಾನು ಇನ್ನು ಮೇಲೆ ಆ ಥರ ಮಾಡಲ್ಲ ಅಂತ ಆಕೆಗೆ ನಂಬಿಕೆ ಹುಟ್ಟಿಸ್ಬೇಕು. ಆ ಥರ ಹುಟ್ಟಿಸಿ ಕರ್ಕೊಂಡು ಬಾ, ಚೆನ್ನಾಗಿ ನೋಡ್ಕೊ, ಆಯಿತು. ಇದಕ್ಕೆ ಯಾಕೆ ಜಾತಕ ನೋಡೋದು, ಯಾಕೆ ಅದಕ್ಕೆ ಡೇಟು ಗೀಟು ಇದೆಲ್ಲ ನೋಡ್ಕೊಳ್ಳೋದು ಯಾಕೆ, ವೆಯ್ಟ್ ಮಾಡಿದೆ. ನಿಜವಾಗಿ ಬರಬೇಕು ಮಾಡಬೇಕು ಅಂತಂದವನು ಅವನು ಖಂಡಿತ ಹೀಗೆ ಮಾಡ್ತಾನೆ. ಸ್ವಲ್ಪ ಬರಬೇಕು ಅಂತಿದ್ದು ಎಲ್ಲೋ ಸ್ವಲ್ಪ ಅಹಂಕಾರ ಇದ್ದರೆ ಈ ಥರ ಆಗ್ತದೆ. ಇಲ್ಲ ರೀ, ನಾವಾಗ ನಾವು ಹೋಗಿ ಕರೆಯಲ್ಲ, ನಾವಾಗಿ ನಾವು ಹೋದಕ್ಕೆ ಚೀಪ್ ಆಗಿಬಿಡ್ತೇವೆ, ನಾವಾಗ ನಾವು ಹೋಗಿ ಕರೆಯಲ್ಲ, ಆಕೆನೇ ಬರಬೇಕು. ಸರ್ ಆಕೆಗೆ ನಿಮ್ಮ ಅವಶ್ಯಕತೆ ಯಾವಾಗಿದ್ದಾಳೆ ಅವು ಬರ್ತಾರೆ ಬಿಡಿ, ಅದು ಯಾವ ಬರುತ್ತೆ ಅಂಥದ್ದೆಲ್ಲ ಕೂಡ ಜಾತಕದಲ್ಲಿ ನೋಡ್ಲಿಕ್ಕೆ ಆಗಲ್ಲ. ನೋಡಬೇಕು ಅಂದ್ರೆ ಕೂಡ ಯಾವ ಗ್ರಹ ನೋಡ್ತೀರಾ, ಮತ್ತು ಶುಕ್ರನ ನೋಡಬೇಕು, ಸೆಳೆತ, ಒಬ್ಬರ ಮೇಲೆ ಒಬ್ಬರು ಸೆಳೆತ ಬರಬೇಕಂದ್ರೆ ಶುಕ್ರ ನೋಡಬೇಕು. ಇವತ್ತಿನ ದಿನ ಗಂಡನ ಜೊತೆನೇ ಇರ್ತಾರಂತ ಏನು ಗ್ಯಾರಂಟಿ? ಬೇರೆ ಕಡೆ ಹೋದ್ರೆ ಅಂದ್ಕೊಳ್ಳಿ, ಅವರ ಕಾಮಾವೇಶಗಳನ್ನು ಈಡೇರಿಸಿಕೊಳ್ಳಕ್ಕೆ ಯಾವ ಕೆಲಸ ಆದರೂ ಮಾಡ್ತಾರೆ. ಗಂಡನ ಜೊತೆನೇ ಇರಬೇಕು ಅಂತ ಏನಿಲ್ಲ, ಅವರಿಗೆ ಅಷ್ಟು ಬದ್ಧತೆ ಇಲ್ಲ. ಈಗ ಹೆಂಡತಿ ಜೊತೆನೇ ಇರಬೇಕು ಅಂತ ಬದ್ಧತೆ ಇಲ್ಲ ಯಾರಿಗೂ. ಸೊ ಹಾಗಾಗಿ ಅದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಶುಕ್ರನ ನೋಡೋಕ್ಕಾಗಲ್ಲ. ಶುಕ್ರ ಬಲ ಬಂದಾಗ ಆಗುತ್ತೆ, ಇವರಿಬ್ಬರಿಗೆ ಸೆಳೆತ ಬರುತ್ತೆ, ಆವಾಗ ಇಬ್ಬರು ಒಂದಾಗ್ತಾರೆ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ. ನೆಕ್ಸ್ಟ್ ಗುರು ಬಂದಾಗ, ಸೊ ಸ್ವಲ್ಪ ನಮಗೂ ಒಂದು ಫ್ಯಾಮಿಲಿ ಬೇಕು, ಈ ಥರ ಆ ಥರ ಬಂದಾಗ ಆಗಬಹುದು. ಸೊ ಅವ್ರ ಜಾತಕದಲ್ಲಿ ಗುರು ಹೇಗಿದ್ದಾನೆ, ಪ್ಲೇಸ್ಮೆಂಟ್ ಹೇಗಿದೆ, ಗುರುವಿಗೆ ಸಂಬಂಧಪಟ್ಟ ಬಲ ಯಾವ ಬರುತ್ತೆ, ಆವಾಗ ಸ್ವಲ್ಪ ಎಥಿಕಲ್ ಬ್ಯಾಕ್ಗ್ರೌಂಡ್ ಮೇಲೆ ಒಂದಾಗಬಹುದು ಅಂತ ಹೇಳ್ಬೋದು. ಸೊ ಇಷ್ಟನ್ನು ನಾವು ಹೇಳ್ತೇವೆ, ಅಷ್ಟು ಮೇಲೆ ಇನ್ನು ಏನು ಹೇಳಲಿಕ್ಕಿಲ್ಲ. ಸೊ ರಿಲೇಷನ್ಶಿಪ್ ಪ್ಯಾಚಪ್ ಮಾಡಲಿಕ್ಕೆ ಇರೋ ಒಂದೇ ಅವಕಾಶ ಕಾಂಪ್ರಮೈಸ್ ಆಗುವುದಷ್ಟೇ. ಸೊ ಅಡ್ಜಸ್ಟ್ ಮಾಡಿಕೊಂಡು ಹೋಗೋದೇ ಜೀವನ. ಅಡ್ಜಸ್ಟ್ ಆಗಲಿಲ್ಲ ಅಂತಂದರೆ ನಾವು ನನಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಈಗೋ ಕಾಡ್ತಾ ಇದೆ, ನಾನು ಅಡ್ಜಸ್ಟ್ ಆಗಲ್ಲ, ನನ್ನ ಮಗ ಅಡ್ಜಸ್ಟ್ ಆಗೋದಿಲ್ಲ ಅಂತೇಳಿ, ಪರವಾಗಿಲ್ಲ, ಸ್ವಲ್ಪ ದಿನ ದೂರ ಹಾಗೆ ಬಿಟ್ಬಿಡಿ. ಆ ಈಗೋ ಸ್ವಲ್ಪ ದಿನ ಕಡಿಮೆ ಆಗ್ತಿರ್ತಾನೆ. ಇಲ್ಲ ಕಡಿಮೆ ಆಗ್ತಾ ಇಲ್ಲ, ಇಬ್ಬರು ಕೂಡ ಇವತ್ತಿನ ದಿನ ಪ್ರಾಮಾಣಿಕತೆ ಇಲ್ಲ. ಸೊ ಎಲ್ಲದಕ್ಕೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ಬಿಡ್ತಾರೆ. ಹೆಂಡತಿಗೋಸ್ಕರ ಆಲ್ಟರ್ನೇಟ್, ಗಂಡನಿಗೋಸ್ಕರ ಆಲ್ಟರ್ನೇಟ್ ಮಾಡ್ಕೊಂಡ್ಬಿಟ್ರೆ ಅದೇನಾಗುತ್ತೆ, ಓವರ್ ಎ ಪೀರಿಯಡ್ ನಂಬಿಕೆ ಪೂರ್ತಿ ಹೊಟ್ಟೋಗುತ್ತೆ. ಅಂಥ ಸಂದರ್ಭ ಬರುತ್ತೆ ಅಂತಲೇ ಭಾಳ ಜನ ಏನು ಮಾಡ್ತಾರೆ, ಡಿವೋರ್ಸ್ ತೊಗೊಳ್ತಾರೆ. ಬಟ್ ಅದನ್ನು ಇನ್ ಕೇಸ್ ಅವ್ರಿಗೆ ಬೇಡ, ನಾನು ಡಿವೋರ್ಸ್ ತೊಗೊಳ್ತೇನೆ ಅಂದಮೇಲೆ ಮತ್ತು ಅದಕ್ಕೆ ಚರ್ಚೆ ಆಗಬೇಕು, ಜ್ಯೋತಿಷ್ ಹತ್ರ ಹೋಗಿ ಯಾಕೆ ಕೇಳಬೇಕು. ಡಿವೋರ್ಸ್ ಅಂಬೋದು ಯಾವತ್ತಿಗೂ ಸ್ಮೂತ್ ಆಗಲ್ಲ ಅದೊಂದು. ಯಾಕೆಂದರೆ ಮದುವೆ ಸಂಸಾರ ಮಾಡಲಿಕ್ಕೆ ಅಡ್ಜಸ್ಟ್ ಆಗೋದಿಲ್ಲ, ಒಬ್ಬರ ಮಾತೊಬ್ಬರು ಕೇಳೋದವರು ಡಿವೋರ್ಸ್ ವಿಚಾರಕ್ಕೆ ಸ್ಮೂತಾಗಿ ಹೋಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಅದ್ರ ಕಾನ್ಸಿಕ್ವೆನ್ಸಸ್ ಎಲ್ಲ ಫರ್ದರ್ ಫೇಸ್ ಮಾಡಬೇಕಾಗುತ್ತೆ. ಬಟ್ ಶಾಸ್ತ್ರ ವಿಚಾರಕ್ಕೆ ಬಂದಾಗ ಡಿವೋರ್ಸ್ ತೊಗೊಳ್ಳೋದು ಅಷ್ಟು ಕ್ಷೇಮ ಅಲ್ಲ, ಬಟ್ ಅದಕ್ಕೆ ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿರಬೇಕು. ಡಿವೋರ್ಸ್ ತೊಗೋಬೇಕಾದ್ರೆ ಸ್ಟ್ರಾಂಗ್ ಬ್ಯಾಕ್ಗ್ರೌಂಡ್ ಇರಬೇಕು. ಆ ಬ್ಯಾಕ್ಗ್ರೌಂಡ್ ಇತ್ತು ಅಂತ ಅಂದ್ಕೊಳ್ಳಿ, ನಾವು ಸೇಫ್ ಆಗ್ತೇವೆ. ಹಿಂದೆ ಕೂಡ ಸನ್ಯಾಸ ಧರ್ಮ ಅಂತಂದರೆ ಡೈವರ್ಸೇ, ಬಟ್ ಸ್ಟ್ರಾಂಗ್ ಬ್ಯಾಕ್ಗ್ರೌಂಡ್ ಇರ್ತಿತ್ತು, ಅದು ಶಾಸ್ತ್ರ ಸಮ್ಮತವೇ ಆಗಿತ್ತು. ಬಟ್ ಈಗ ಹಾಗಲ್ಲ. ಈಗ ನಮ್ಮ ವ್ಯಕ್ತಿಗತವಾಗಿ ನಮ್ಮ ಈಗೋಸ್ಗೆ ಸ್ಯಾಟಿಸ್ಫೈ ಮಾಡ್ಕೊಳ್ಳಿಕ್ಕೋಸ್ಕರ, ಇಂಥದಕ್ಕೆ ದುಡ್ಡಿಗೋಸ್ಕರ, ಅದಕ್ಕೋಸ್ಕರ ನಾವು ಡಿವೋರ್ಸ್ ತೊಗೊಳ್ತೇವೆ, ಸುಖಕ್ಕೋಸ್ಕರ. ಇದು ಸ್ಟ್ರಾಂಗ್ ಬ್ಯಾಕ್ಗ್ರೌಂಡ್ ಅಲ್ಲ. ಬಟ್ ನಮಗೆ ಬೇರೆ ಆಪ್ಷನ್ ಇಲ್ಲ, ಯಾರಿಗೂ ನಾವು ಸಹಾಯ ಮಾಡಲ್ಲ ಅಂತಂದಮೇಲೆ ಮಾಡ್ಬೋದು. ಬಟ್ ಅದರ ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡಲಿಕ್ಕೆ ರೆಡಿ ಇರಬೇಕು. ಏನು ಮಾಡೋಕ್ಕಾಗಲ್ಲ. ಒಂದು ಆ್ಯಕ್ಷನ್ ಇದ್ದರೆ ಇನ್ನೊಂದು ರಿಯಾಕ್ಷನ್ ಇದ್ದೇ ಇರುತ್ತೆ. ಅದು ಈ ಜನ್ಮದಲ್ಲಿ ಆಗ್ಬೋದು, ಬರೋ ಜನ್ಮದಲ್ಲಿ ಆಗ್ಬೋದು. ಸೊ ಡಿವೋರ್ಸ್ ತೊಗೊಂಡಾಗ ಏನಾಗುತ್ತೆ ಅಂದರೆ ನಂಬಿಕೆ ಕಳ್ಕೊಳ್ತೇವೆ. ನಂಬಿಕೆ ಕಳೆದು ಹೋಯಿತು ಅಂತ ಅಂದ್ಕೊಳ್ಳಿ, ಎಲ್ಲಿ ಪ್ರಾಬ್ಲಮ್ ಆಗುತ್ತೆ, ಶುಕ್ರನಿಗೆ ಪ್ರಾಬ್ಲಮ್ ಆಗುತ್ತೆ. ಬರೋ ಜನ್ಮದಲ್ಲಿ ನಾವು ಹುಟ್ಟಿದಾಗ ಶುಕ್ರ ಏನಾದರೂ ನೀಚ ಆಗಿಯೋ ಅಸ್ತಂಗತವಾಗಿಯೋ ಆದರೆ ಅದರ ಕಾನ್ಸಿಕ್ವೆನ್ಸಸ್ ಅಲ್ಲಿ ಫೇಸ್ ಮಾಡ್ತಾರೆ. ಅದಕ್ಕೆ ಮೆಜಾರಿಟಿ ಪಾರ್ಟ್ ಡಿವೋರ್ಸ್ ಹೋಗಬಾರ್ದು. ಹೋದರೆ ಏನಾಗುತ್ತೆ, ಈಗೇನು ತತ್ಕಾಲಕ್ಕೆ ನೋಡ್ತೇವೆ, ನಮಗೆ ಬರೋ ಜನ್ಮದಲ್ಲಿ ಏನಾಗುತ್ತೆ. ಬಟ್ ಈ ಜನ್ಮದಲ್ಲಿ ಭಾಳಷ್ಟು ಜನ ಜಾತಕದಲ್ಲಿ ಶುಕ್ರ ಬಲಹೀನವಾಗಿ, ವೀಕ್ ಆಗಿ, ಅಸ್ತಂಗತನಾಗಿ, ರಾಹು ಜೊತೆ ಎಲ್ಲ ಇರ್ತಾ ಇದೆ. ಇದೆಲ್ಲ ಕೂಡ ಹಿಂದಿನ ಜನ್ಮದಲ್ಲಿ ಇರೋ ಕಾನ್ಸಿಕ್ವೆನ್ಸಸ್ ಈಗ ಬರ್ತಾ ಇದೆ, ಕರ್ಮಫಲ. ಸೊ ಇಷ್ಟೆಲ್ಲ ಹೇಳಿದ್ರೆ ಅವ್ರು ಹೆದರಿ ಬಿಡ್ತಾರೆ. ಹಾಗಾಗಿ ಅಡ್ಜಸ್ಟ್ ಆಗಬೇಕು, ಪ್ಯಾಚಪ್ ಆಗಬೇಕು, ಅದಕ್ಕೆ ಏನೇನು ಅವಕಾಶ ಇದೆ, ಯಾರ್ದು ಮಿಸ್ಟೇಕ್ ಇದೆ, ನಿಜವಾಗಿ ಇದನ್ನು ನಾವು ಜಡ್ಜ್ ಮಾಡ್ತೇವೆ. ಸೊ ಏನಾಗ್ತಾ ಇದೆ, ಅವನು ಹೇಳಿದ್ದೆಲ್ಲ, ಅವ್ನ ಸ್ಟೋರಿ ಎಲ್ಲ ಹೇಳ್ತಾನೆ, ಅದನ್ನೆಲ್ಲ ಕೇಳಿ ಇಬ್ಬರು ಜಾತಕದಲ್ಲಿ ನೋಡಿ ನಿಜವಾಗಿ ಅವ್ರಿಗೆ ಆ ಕ್ವಾಲಿಟಿ ಇದೆಯಾ ಇದೆಲ್ಲ ನೋಡ್ಕೊಳ್ತೇವೆ. ಇನ್ ಕೇಸ್ ಇತ್ತು ಅಂದ್ಕೊಡಿ, ನೀವೇ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಪ್ಪ ಆಕೆ ಆ ಥರ ಇಲ್ಲ, ನೀನು ಆ ಥರ ಅಂದ್ಕೊಂಡಿದ್ದೀಯಾ, ಬಟ್ ಶಿ ಈಸ್ ಗುಡ್. ಈ ಥರ ಇರೋದನ್ನು ಪ್ಯಾಚಪ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕಾಗತ್ತೆ. ಅವನು ಹೇಳಿದ್ದಕ್ಕೆಲ್ಲ ನಾವು ಸಪೋರ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ನಿಮಗೆ ಡಿವೋರ್ಸ್ ಬೇಕಾದ್ರೆ ಹೊರಗೆ ಹೋಗಬೇಕು, ನಮ್ಮ ಹತ್ರ ಯಾಕೆ ಬಂದ, ಅದಕ್ಕೆ ನಾವು ಅಪ್ರೂವ್ ಮಾಡಬೇಕು. ಅವನು ಹೇಳಿದ್ದಕ್ಕೆ ನಾ ಯಾಕೆ ಅಪ್ರೂವ್ ಮಾಡಬೇಕು, ಶಾಸ್ತ್ರ ಸಮ್ಮತ ಆಗದೇ ಇದ್ದಾಗ. ಸೊ ಈ ಥರ ಇರುತ್ತೆ.
ಬಟ್ ಕೆಲವಿನ ಕಂಡೀಷನಲ್ಲಿ ತುಂಬ ರಪ್ಚರ್ ಆಗುತ್ತೆ, ಹೆಂಡತಿ ಗೋಳಾಡಿಸೋದಾಗಲಿ ವಿಪರೀತವಾಗಿರುತ್ತೆ, ಅತ್ತೆ ಮಾವ ಡಾಮ್, ಯಾರಿಗೂ ಮನೆಗೆ ಶಾಂತಿ ಇರಲ್ಲ, ಮನೆಗೆ ಯಾರಿಗೂ ಶಾಂತಿ ಇಲ್ಲ ಅಂತಂದಾಗ ಅಂಥ ಫ್ಯಾಮಿಲಿಗೆ ದೂರ ಇರೋದು ಉತ್ತಮ. ಸೊ ಗಂಡ ಹೆಂಡತಿ ಇದ್ದಾರೆ, ಹೆಂಡತಿ ಪಾಪ ಅತ್ತೆ ಮಾವನ ಸರಿಯಾಗಿ ನೋಡ್ತಾ ಇಲ್ಲ, ಮಕ್ಕಳನ್ನು ಸರಿಯಾಗಿ ನೋಡ್ತಾ ಇಲ್ಲ, ಯಾವಾಗೂ ಗಲಾಟೆ ಮಾಡಿಕೊಳ್ತಾ ಇರ್ತಾಳೆ, ಏನಿದ್ದಾರೆ ವಿಚಿತ್ರವಾಗಿದೆ, ಹಾಗೆ ಬಂದಾಗಲಿಂದ ತುಂಬ ರಪ್ಚರ್ ಆಗಿದೆ ಅಂದರೆ ಸ್ವಲ್ಪ ದಿನ ದೂರ ಇರಿ. ಕೋರ್ಟ್ ಕೂಡ ಅದೇ ತಾನೇ ಹೇಳುತ್ತೆ, ನಿಮ್ಗೆ ಹೋಗ್ತಾ ಇಮಿಡಿಯೇಟ್ಲಿ ಡೈವರ್ಸ್ ಕೊಡಲ್ಲ, 1 ವರ್ಷ ವೆಯ್ಟ್ ಮಾಡಿರಿ ಅಂತ ಹೇಳಿ. ಯಾಕಂದ್ರೆ ಅದು ಕೂಡ ಗೊತ್ತು ಏನೋ ಪ್ಯಾಚಪ್ ಆಗಲಿಕ್ಕೆ ಅವಕಾಶ ಇದೆಯೇನು. ನಾವು ಕೂಡ ಅದೇ ಹೇಳ್ತೇವೆ, ಸ್ವಲ್ಪ ದಿನ ದೂರ ಇರಿ. ಆಗಲೂ ಆಗಲಿಲ್ಲ ಅಂದರೆ ಸರಿ, ಮತ್ತೆ ನೀವು ಏನು ಲೀಗಲಾಗಿ ಏನು ಹೋಗ್ಬೇಕು ಅದು ಹೋಗಿ, ಜ್ಯೋತಿಷ್ ಹತ್ರ ಬರಬೇಡಿ, ಈ ಥರ ನಾವು ಗೈಡ್ ಮಾಡ್ತೇವೆ. ಸೊ ಇದು ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆ. ಮತ್ತು ಇದಕ್ಕೆ ಸಂಬಂಧಪಟ್ಟ ಏನಾದರೂ ಪ್ರಶ್ನೆ ಇದ್ದರೆ ಅಥವಾ ಬೇರೆ ಪ್ರಶ್ನೆಗಳಿದ್ದರೆ ಕೇಳ್ಬೋದು, ಅದಕ್ಕೆ ನನಗೆ ಗೊತ್ತಿದ್ದಂಥ ಉತ್ತರವನ್ನು ನಾನು ಕೊಡ್ತೇನೆ. ಪ್ರಶ್ನೆ ಕೇಳಿ ಏನಾದರೂ ಇದ್ದರೆ. ನಮಸ್ಕಾರ ಶ್ರೀನಿವಾಸ್ ಅವರೇ, ಹೇಳಿ. ಆಕ್ಚುಲಿ ನೀವು ಒಂದು ವಿಷಯ ಏನು ಹೇಳಿದ್ರಲ್ಲ, ಆಕ್ಚುಲಿ ಅದು ತುಂಬಾ ನೀವು ಹೇಳ್ದಂಗೆ ತುಂಬಾ ಫ್ಯಾಮಿಲಿಗಳಲ್ಲೂ ಆ ತರ ಈಗಿರೋ ಇದರಲ್ಲಿ ಈ ಲೇಟೆಸ್ಟ್ ಟ್ರೆಂಡ್ಸ್ ಇದರಲ್ಲಿ ಯಾವಾಗ್ಲೂ ಅದು ಕಾಮನ್. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಅಲ್ಲೆಲ್ಲ ಯಾರು ಸರಿ ಯಾರು ತಪ್ಪು ಅಂತ ಪ್ರೂವ್ ಮಾಡ್ಲಿಕ್ಕೆ ಕೊಟ್ಬಿಡ್ತಾರೆ. ಹೌದು, ತುಂಬಾ ಅಷ್ಟು ವಿಷಯ ಪ್ರಾಬ್ಲಮ್ ಅದೇ ಅದಕ್ಕೆ ಜ್ಯೋತಿಷ್ಯ ಮಾಡ್ಬೇಕಾದ ಏನಂತಂದ್ರೆ ಅವನು ಎಲ್ಲ ಹೇಳ್ತಾನೆ, ಯಾಕಂದ್ರೆ ಇವನ್ ವರ್ಷನ್ ಇವನು ಹೇಳ್ತಾನೆ, ಇವನು ತುಂಬ ಸಾಫ್ಟಾಗಿ ನನಗೇನು ತೊಂದರೆ ಇನ್ನೋಸೆಂಟಾಗಿ ನಮ್ಮ ಮುಂದೆ ಎಲ್ಲ ಹೇಳ್ತಾನೆ. ಹೆಂಡ್ತಿನ ಬರೀ ನೆಗೆಟಿವ್ರಿಂದ ಪಿಕ್ಚರ್ ಹೇಳ್ತಾನೆ. ಇವನೆಲ್ಲ ನಂದು ಏನು ತಪ್ಪಿಲ್ರಿ, ಆಕೆನೇ ಹಿಂಗೆ ಮಾಡ್ತಾಳ್ರಿ, ಹಂಗೆ ಇವನ್ ವರ್ಷನೆಲ್ಲ ಹೇಳ್ಕೊತಾನೆ. ಆಕೆ ಹತ್ರ ಹೋದರೆ ಆಕೆ ವರ್ಷನೆಲ್ಲ ಆಕೆ ಹೇಳ್ಕೊಡ್ತಾರೆ. ಇಬ್ಬರು ಕೂಡ ಆಲ್ರೆಡಿ ತಾವು ಕರೆಕ್ಟಾಗಿದ್ದೇವೆ ಅಂತ ಪ್ರೂವ್ ಮಾಡ್ಕೊಳ್ಳಿಕ್ಕೆ ಎಲ್ಲ ಹೇಳ್ತಾರೆ. ರಿಯಾಲಿಟಿಯನ್ನು ಯಾರೂ ಹೇಳಲ್ಲ, ಇವರು ಹೇಳಲ್ಲ, ಅವರು ಹೇಳಲ್ಲ. ಈ ಸಂದರ್ಭದಲ್ಲಿ ನಾವೇನು ಮಾಡ್ತೇವೆ, ಇವನು ಹೇಳ್ತಾ ಇರೋದನ್ನೆಲ್ಲ ಕೇಳ್ತೇವೆ, ಇವನ ಹೇಳೋದ್ರಲ್ಲಿ ಪ್ರಾಮಾಣಿಕತೆ ಎಷ್ಟಿದೆ ಅಂತ ಇಬ್ಬರು ಜಾತಕದಲ್ಲಿ ಪಕ್ಕದಲ್ಲಿ ಇಟ್ಕೊಳ್ತೇವೆ. ಆಕೆ ಹಿಂಗೆ ಮಾಡಿದ್ಲು ಹಂಗೆ ಮಾಡಿದ್ಲು ಅಂತೆಲ್ಲ ಹೇಳ್ತಾ ಇರ್ತಾನೆ ಈತ. ಆವಾಗ ಅವ್ರ ಜಾತಕ ನೋಡ್ತಾ ಇರ್ತೇವೆ, ಯಾಕಂದರೆ ಲಗ್ನ ಇರುತ್ತೆ, ಕ್ಯಾರೆಕ್ಟರು ಸೂರ್ಯ ಇದ್ದಾನೆ, ಪರವಾಗಿ ಮಾನಸಿಕವಾಗಿ ಹೇಗಿದ್ದಾಳೆ ಚಂದ್ರ ಇದ್ದಾನೆ, ಸೊ ಬುದ್ಧಿಪೂರ್ವಕವಾಗಿ ಕಣ್ಣಿಂಗ್ ಇದ್ದಾಳ, ಅವನು ಹೇಳ್ತಾನೆ ಆ ಬುದ್ಧಿ ಹಿಂಗೆ ಆಲೋಚನೆ ಮಾಡ್ತಾಳೆ, ಹಂಗೆ ಆಲೋಚನೆ ಮಾಡ್ತಾಳೆ, ಅವಳು ಇಂಥ ಪ್ಲ್ಯಾನ್ ಹಾಕಿದ್ದಾಳೆ ಎಲ್ಲ ಹೇಳ್ತಾನೆ. ಸೊ ಜಾತಕದಲ್ಲಿ ಬುಧ ಇದ್ದಾನೆ, ಅದನ್ನು ನೋಡಿ ಡಿಸೈಡ್ ಮಾಡ್ತೇವೆ. ಸೊ ಇದನ್ನು ಒಂದೊಂದು ರಿಲೇಟ್ ಮಾಡ್ಕೊಳ್ತಾ ಹೋಗ್ತೇವೆ. ಅವನು ಹೇಳಿದ್ರಲ್ಲಿ ಅದು ಮ್ಯಾಚ್ ಆಯ್ತು ಅಂದ್ಕೊಳ್ಳಿ, ಓಕೆ ಸ್ವಲ್ಪವರೆಗೂ ಓಕೆ ಅನ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ಇವನನ್ನು ಜಡ್ಜ್ ಮಾಡ್ತೇವೆ, ಇವನು ನಿಜವಾಗೂ ಪ್ರಾಮಾಣಿಕತೆ ಇದ್ದಾನೆಯಾ, ಇವನದು ಏನೂ ತಪ್ಪಿಲ್ವಾ, ಇವನ ಜಾತಕವಲ್ಗೂ ನೋಡ್ತೇವೆ. ಸೊ ನೋಡಿದ ಮೇಲೆ ಅವನು ಹೇಳ್ತಾ ಇರೋವಂಥ ವಿಚಾರದಲ್ಲಿ ಎಷ್ಟುವರೆಗೂ ಕರೆಕ್ಟ್ ಇದೆ ಅಂತ ನಾವು ನೋಡ್ತೇವೆ. ಇನ್ ಕೇಸ್ ಅದು ಕರೆಕ್ಟ್ ಇದೆ ಅಂತ ನಾವು ಒಂದು ಒಪಿನಿಯನ್ಗೆ ಬಂದ ಮೇಲೆ, ಒಂದು ನಿರ್ಣಯಕ್ಕೆ ಬಂದ ಮೇಲೆ ಆಮೇಲೆ ಸಲಹೆ ಕೊಡಬೇಕು. ನಿಜವಾಗಿಯೂ ಆಕೆದೇ ಪ್ರಾಬ್ಲಮ್ ಇದೆ, ಇವೊಂದು ಏನೂ ಪ್ರಾಬ್ಲಮ್ ಇಲ್ಲ ಅಂದಾಗ ಸ್ವಲ್ಪ ದಿನ ದೂರ ಇರ್ರಿ ಅಂತ ಹೇಳ್ತೇವೆ. ಆ ದೂರ ಎಷ್ಟು ದೂರ ಇರಬೇಕು, ಸ್ವಲ್ಪ ದಿನ ಇರ್ರಿ, ಆಗಲಿಲ್ಲ ಅಂದರೆ ಆಮೇಲೆ ಬೇಕಾದ್ರೆ ಡೈವರ್ಸ್ ನೀವು ಪ್ಲ್ಯಾನ್ ಮಾಡಿಕೊಳ್ಳಿ, ಸದ್ಯ ಈಗ ಬೇಡ ಅಂತ ಹೇಳ್ತೇವೆ. ಇಲ್ಲ ಇವಂದೇ ಪ್ರಾಬ್ಲಮ್ಯಾಟಿಕ್ ಇದೆ, ಆಕೆ ಕರೆಕ್ಟಾಗಿದ್ದಾಳೆ ಅಂತಂದರೆ ನೀವೇ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಅವನು ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಏನು ಮಾಡಬೇಕು ಅದಕ್ಕೆ ಸಂಬಂಧಪಟ್ಟ ಕೌನ್ಸಿಲಿಂಗ್ ಮಾಡ್ತೇವೆ. ಇಲ್ಲ ಆಕೆ ಚೆನ್ನಾಗಿದ್ದಾಳೆ, ನಿಮಗೆ ಟೈಮ್ ಚೆನ್ನಾಗಿಲ್ಲ, ನೀವೇ ಸ್ವಲ್ಪ ಈ ವಿಚಾರದಲ್ಲಿ ಇಷ್ಟು ಇದು ಮಾಡಬಾರ್ದು, ಅದು ತುಂಬ ಕಾನ್ಸಿಕ್ವೆನ್ಸಸ್, ನಿಮಗೆ ತೊಂದರೆ ಆಗ್ತದೆ, ಆಕೆ ಏನು ತೊಂದರೆ ಇಲ್ಲ, ಈ ಥರ ನಿಮಗೆ ಮತ್ತೆ ಫರ್ದರ ವೈವಾಹಿಕ ಜೀವನ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಇವೊಂದು ಪ್ರಾಬ್ಲಮ್ ಇದ್ದಾಗ ಇವನಿಗೆ ಸ್ವಲ್ಪ ಹೆದರ್ಸ್ಬೇಕು. ಸೊ ನಿಮ್ಮದೇ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಈ ಥರ ಮಾಡ್ಕೋಬಾರ್ದು. ನೆಕ್ಸ್ಟ್ ಟೈಮ್ ಬೇರೆ ಮದುವೆ ಮಾಡ್ಕೊಂಡ್ರು ಕೂಡ ಇದೇ ಥರ ನಿಮಗೆ ಇರುತ್ತೆ. ಆವಾಗ ಏನು ಮಾಡ್ತೀರಿ, ಅದನ್ನು ಡೈವರ್ಸ್ ಮಾಡ್ತೀರಾ, ಎಷ್ಟು ಡೈವರ್ಸ್ ಮಾಡ್ಕೊಳ್ತೀರಿ, ನಿಮ್ಗೆ ಇರೋಕ್ಕಾಗಲ್ವಾ, 1 ವರ್ಷ ದೂರ ಇರಿ, ಆಮೇಲೆ ಬೇಕಾದ್ರೆ ನೀವು ಮಾತಾಡೋಣ ಅಂಥೇಳಿ ಇವನಿಗೆ ಕೌನ್ಸಿಲಿಂಗ್ ಮಾಡ್ತೇವೆ. ಅಲ್ಲೇ ಪ್ರಾಬ್ಲಮ್ ಇತ್ತು ಅಂದ್ಕೊಳ್ಳಿ, ಅವ್ರು ಕೋಆಪ್ರೇಟ್ ಮಾಡೋಕ್ಕಾಗಲ್ಲ, ಅವ್ರು ಬಂದಿದ್ರೆ ಅವ್ರು ಹೇಳ್ತೇವೆ, ಇಲ್ಲ ಸ್ವಲ್ಪ ದಿನ ದೂರ ಇರಿ, ಆಕೆಯಿಂದನೇ ಸ್ವಲ್ಪ ಏನಾದರೂ ರಿಯಲೈಸೇಷನ್ ಬರ್ತೀಯಲ್ಲ ನೋಡೋಣ, ಬರಲಿಲ್ಲ ಅಂತಂದರೆ ದೆನ್ ಗೋ ಹೆಡ್, ನಿಮಗೇನು ಅನಿಸುತ್ತೋ ಆ ಸಮಯದಲ್ಲಿ ಅದು ಮಾಡಿ ಅಂತ ಹೇಳಿ. ಸೊ ಹೀಗೆ ಇಬ್ಬರೂ ಅವ್ರವ್ರ ಸ್ಟೋರಿ ಕಟ್ಟಿ ಹೇಳ್ತಾರೆ. ಅದು ರಿಯಾಲಿಟಿ ಆಗಬಹುದು, ಇದು ಆಗ್ಬೋದು. ಇನ್ನೊಂದು ಏನಾಗುತ್ತೆ, ಒಂದೊಂದ್ಸರಿ ರಿಯಾಲಿಟಿನೇ ಇರುತ್ತೆ, ಆ ರಿಯಾಲಿಟಿ ಕೂಡ ಬಯಾಸ್ಡ್ ಆಗಿರುತ್ತೆ. ಇವನಿಗೆ ತಕ್ಕಂತೆ ಸ್ಟೋರಿ ಹೇಳಿಬಿಡ್ತಾನೆ, ಅದು ಇನ್ಸಿಡೆಂಟ್ ಏನೋ ನಡೆದಿರುತ್ತೆ. ಆ ಇನ್ಸಿಡೆಂಟಲ್ಲಿ ನೀವು ಹೇಗೆ ನೋಡ್ರೆ ಹಾಗೆ, ನೀವು ಹೇಗೆ ನೋಡ್ತೀರೋ ವಿಷಯ ಹಂಗೆ ಕಾಣುತ್ತೆ. ಮನುಷ್ಯನ ಮಾನಸಿಕ ದೌರ್ಬಲ್ಯತದೆ. ಅದೇ ಆ ಹೆಂಡತಿ ತಪ್ಪು ಕೆಲಸ ಮಾಡಿದರೂ ಕೂಡ ಇವನು ಲೈಟಾಗೆ ಕರೆಕ್ಟಾಗೆ ನೋಡಿದೆ ಅಂದ್ಕೊಳ್ಳಿ, ಅದು ಕರೆಕ್ಟಾಗೆ ಕಾಣುತ್ತೆ. ಯದ್ಭಾವಂ ತದ್ಭವತಿ. ಅದಕ್ಕೆ ಹೇಳ್ತಾರೆ ಒಂದೊಂದ್ಸಲ ಹೆಂಡತಿ ತಪ್ಪು ಮಾಡಿದ್ರು ಕೂಡ
ನಾವು ನೋಡೋದು ಕರೆಕ್ಟಾಗಿ ನೋಡಿದ್ವಿ ಅಂದ್ಕೊಳ್ಳಿ, ನಮಗೇನು ಪ್ರಾಬ್ಲಮ್ ಆಗಲ್ಲ. ನಾವು ಪೀಸ್ಫುಲ್ ಆಗಿರ್ತೇವೆ. ನಾವು ಪೀಸ್ಫುಲ್ ಆಗಿದ್ದಾಗ ಎಲ್ಲವೂ ಆಟೋಮೆಟಿಕಲಿ ಅಡ್ಜಸ್ಟ್ ಆಗಿಬಿಡ್ತದೆ. ಸೊ ನಾವು ಡಿಸ್ಟರ್ಬ್ ಆಗಬಾರ್ದು. ಡಿಸ್ಟರ್ಬ್ ಆಗೋದು ಹೇಗೆ? ನಾವು ಹೇಗೆ ನೋಡ್ತೀವೋ ಹಾಗೆ. ಬಿಕಾಸ್ ಮನುಷ್ಯನಿಗೆ ಸೆಲ್ಫ್ ರೆಸ್ಟ್ರೈಂಟ್ ಇರುವುದಿಲ್ಲ. ಇವತ್ತಿನ ದಿನ ಪೇಷನ್ಸು, ಸೆಲ್ಫ್ ರೆಸ್ಟ್ರೈಂಟು ಇದು ಯಾರಾದರೂ ಇದೆ ಅಂದರೆ ಅವರಿಗೆ ಒಂದು ದೊಡ್ಡ ಅವಾರ್ಡ್ ಕೊಡಬೇಕು. ಅದು ಇವತ್ತಿನ ಕಾಲ ಇಲ್ಲ. ಯಾವ ಸ್ಕೂಲಲ್ಲಿ ಯಾವ ಟೀಚರು ಹೇಳ್ಕೊಡೋದಿಲ್ಲ, ಪಾಠ್ಯ ಪುಸ್ತಕದಲ್ಲಿ ಇರೋದಿಲ್ಲ, ಸಿನಿಮಾಗಳಲ್ಲಿ ಕಾಣೋದಿಲ್ಲ, ಸೀರಿಯಲ್ಸ್ನಲ್ಲಿ ನೀವು ಅಸ್ಸಲು ನೋಡ್ಲಿಕ್ಕೆ ಆಗೋದಿಲ್ಲ. ಪೇಷನ್ಸ್ ಅಂತ ಒಂದು ಇದ್ದುಬಿಟ್ರೆ ನಿಜವಾಗೂ ಎಲ್ಲ ಫ್ಯಾಮಿಲಿ ಲೈಫೇ ತುಂಬ ಹ್ಯಾಪಿ ಆಗ್ಬಿಡ್ತದೆ. ಮನುಷ್ಯನಿಗೆ ಇವತ್ತು ಲ್ಯಾಕಿಂಗ್ ಇರೋದು ಪೇಷನ್ಸ್ ಆ್ಯಂಡ್ ಸೆಲ್ಫ್ ರೆಸ್ಟ್ರೈಂಟ್. ಸ್ವೀಯ ನಿಯಂತ್ರಣೆ, ನಮ್ಮನ್ನು ನಾವೇ ನಿಯಂತ್ರಣೆ ಮಾಡಿಕೊಳ್ಳುವಂಥ ಸ್ಥಿತಿ ಇರಬೇಕು. ನಮಗೆ ಶುಗರ್ ಇದೆ, ಒಂದು ಕಡೆ ಗುಲಾಬ್ ಜಾಮೂನ್ ಇಟ್ಟಿದ್ದಾರೆ, ಅದು ನೋಡ್ರೆ ಟೆಂಪ್ಟ್ ಆಗುತ್ತೆ. ಅವಾಗ ನಮಗೆ ನಾವೇ ಹೇಳ್ಕೊಡ್ಬೇಕು, ಇದು ಸ್ವೀಟ್, ಇದು ನಮ್ಮಲ್ಲಿ ಆಲ್ರೆಡಿ ತುಂಬ ಪ್ರಾಬ್ಲಮ್ ಇದೆ, ಡಯಾಬಿಟಿಕ್ ಇದ್ದೀವಿ, ಅದನ್ನು ತಿಂದರೆ ಮತ್ತು ತುಂಬ ಕಾನ್ಸಿಕ್ವೆನ್ಸಸ್ ಆಗುತ್ತೆ, ಅದು ತುಂಬ ಸಫರ್ ಆಗುತ್ತೆ, ಈಸ್ ಇಟ್ ರಿಕ್ವೈರ್ಡ್ ಅಂತ ನಮಗೆ ನಾವೇ ಮೋಟಿವೇಶನ್ ಮಾಡ್ಕೋಬೇಕು. ಅದು ಇಲ್ಲ ಇವತ್ತಿನ ದಿನ. ಸೆಲ್ಫ್ ಮೋಟಿವೇಶನ್ ಇಲ್ಲ, ಪೇಷನ್ಸ್ ಇಲ್ಲ. ಪ್ಲಸ್ ಸ್ವಲ್ಪ ಪೇಷನ್ಸ್ ಇತ್ತು ಅಂದ್ಕೊಳ್ಳಿ, ಆಟೋಮೆಟಿಕಲಿ ನಾವು ಸಾಫ್ಟ್ ಆಗಿಬಿಡ್ತೇವೆ. ಪ್ಲಸ್ ಎಲ್ಲರಿಗೂ ಕೂಡ ಪೇಷನ್ಸ್ ಯಾವಾಗಿರೋದಿಲ್ವೋ ಅವಾಗೇನಾಗ್ತಾರೆ, ಶಾರ್ಟ್ ಟೆಂಪರ್ ಆಗಿಬಿಡ್ತಾರೆ. ಶಾರ್ಟ್ ಟೆಂಪರ್ ಆದಾಗೆ ನಮಗೆ ಪ್ರಾಬ್ಲಮ್ ಜಾಸ್ತಿ ಬರೋದು ಗಂಡ ಹೆಂಡತಿಯ ಮುಂದೆ. ಯಾಕೆಂದರೆ ಎಲ್ಲರಿಗೂ ಈಗೋ ಇರುತ್ತೆ, ಈಗೋ ಹರ್ಟ್ ಆಗುತ್ತೆ. ಈಗೋ ಹರ್ಟ್ ನನ್ನಂತಾನ, ನಮ್ಮ ಮನೆಗೆ ನಮ್ಮ ಅಪ್ಪ ಅಮ್ಮ ಕೂಡ ಒಂದಿನ ಅಂದಿಲ್ಲ, ಇವನ ಹತ್ರ ಯಾಕೆ ಅನ್ಸ್ಕೋಬೇಕು ಅಂತೇಳಿ ಹೆಂಡ್ತಿ. ಇದೆಲ್ಲ ಏನಾಗುತ್ತೆ, ತುಂಬ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ. ಅದಕ್ಕೆ ಸಾಫ್ಟಾಗಿ ಡೀಲ್ ಮಾಡಬೇಕು. ಯಾವಾಗಾದರೂ ಏನಾದರೂ ಪ್ರಾಬ್ಲಮ್ ಬಂತು, ಅವ್ರು ಈ ಥರ ತಪ್ಪು ಮಾಡಿದ್ದಾರೆ ಅಂದರೆ ಒಂದು ದಿನ ಸೈಲೆಂಟ್ ಆಗಿದ್ದು ನೆಕ್ಸ್ಟ್ ದಿನ ಸಾಫ್ಟಾಗಿ ಕೇಳಬೇಕಾಗತ್ತೆ. ಸೊ ಇದನ್ನು ಒಂದು ವೇಳೆ ಅವ್ರು ಗಲಾಟೆ ಮಾಡ್ತಾರೆ ಅಂದರೆ ಕೇಳಲಾರ್ದು ಸುಮ್ಮನೆ ಇದ್ದು ನಾವೇ ಅಡ್ಜಸ್ಟ್ ಅಡ್ಜಸ್ಟ್ ಆಗ್ಲಿಕ್ಕೆ ಆಗ್ತಾ ಇಲ್ಲ, ಸ್ವಲ್ಪ ದಿನ ದೂರ ಇರ್ರಿ. ಅಸಲು ನಿಮ್ಗೆ ಆಗ್ತಾನೇ ಇಲ್ಲ, ಒಂದು 10 ವರ್ಷ ಆದ್ರೂ ಕೂಡ ಹೀಲ್ ಆಗ್ತಾ ಇಲ್ಲ, ದೆನ್ ಗೋ ಹೆಡ್, ವಾಟ್ ಎವರ್ ಯು ಪ್ಲಾನ್. ಆತ ಬಟ್ ನಾವು ಮಾಡೋದು ಏನಂತಂದರೆ, ಗಂಡ ಹೆಂಡತಿ ಜಗಳ ಪಂಚಾಯಿತಿ ಬಂದಾಗ ನಾವು ಮಾಡೋ ಕೆಲಸ ಏನಂದರೆ, ಯಾರು ಅಡ್ಜಸ್ಟ್ ಮಾಡಿಕೊಳ್ಳಬೇಕು, ಹೇಗೆ ಅಡ್ಜಸ್ಟ್ ಮಾಡಿಕೊಳ್ಬೇಕು, ವಾಟ್ ಆರ್ ದ ಇವನಿಗೆ ಏನೇನು ಚಾನ್ಸಸ್ ಇದೆ, ಅದಕ್ಕೆ ಈಗಿನ ಸಮಯ ಹೇಗೆ ಸಹಕಾರ ಮಾಡ್ತಾ ಇದೆಯಾ ಇಲ್ವ ಅಂತ ಹೇಳ್ತೇವೆ. ನೆನ್ನಿನ ದಿನ ಒಬ್ಬರು ಇದೇ ಥರ ಸಮಸ್ಯೆಯಿಂದ ಬಂದಿದ್ರು. ಗಂಡ ಪಾಪ ಹೆಂಡತಿ ಹೇಳಿದ ಮಾತೆ ಕೇಳ್ತಾ ಇಲ್ರಿ, ತುಂಬ ಕಷ್ಟ ಆಗಿಬಿಟ್ಟಿದೆ, ಸೇಮ್ ಪ್ರಾಬ್ಲಮ್ ಹೇಳಿದ್ರು. ಅವ್ರಿಗೆ ನೋಡಿದ್ರೆ ಅಷ್ಟಮ ಶನಿ ನಡೀತಾ ಇದೆ. ಅಷ್ಟಮ ಶನಿ ಅಂದರೆ ಮಾನಸಿಕ ವೇದನೆ. ಸೊ ಮಾನಸಿಕ ವೇದನೆ ಇದ್ದಾಗ ಆಪೋಸಿಟ್ ಪಾರ್ಟಿ ಸಾಫ್ಟ್ ಆಗಿದ್ರು ಕೂಡ ಇವನಿಗೆ ನೆಗೆಟಿವ್ ಆಗಿ ಕಾಣುತ್ತೆ. ಸೊ 1 ವರ್ಷ ವೆಯ್ಟ್ ಮಾಡಿ, ಅಷ್ಟಮ ಶನಿ ಆಗೋವರೆಗೂ ವೆಯ್ಟ್ ಮಾಡಿ, ನಂತರ ಬೇಕಾದ್ರೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಹೇಳಿ ಕಳಿಸಿ. ಆಮೇಲೆ ಕೂಡ ಅವ್ನು ಇದೇ ಥರ ಪ್ಲಾನ್ ಇದ್ದರೆ ಮತ್ತೆ ಇನ್ನು ಸ್ವಲ್ಪ ಡೀಪಾಗಿ ಆಲೋಚನೆ ಮಾಡ್ಬೋದು. ಮೋಸ್ಟ್ ಪ್ರಾಬಬ್ಲಿ ಬರಲ್ಲ, ಹೀಲ್ ಆಗಿಬಿಡ್ತು. ನಮ್ಮ ಹಿಂದೂ ವೈವಾಹಿಕ ವ್ಯವಸ್ಥೆಯಲ್ಲಿ ಸಮಸ್ಯೆ ಬಂದಾಗ ಸ್ವಲ್ಪ ವೆಯ್ಟ್ ಮಾಡಿ ಹೀಲ್ ಮಾಡಿಬಿಟ್ರೆ ಮತ್ತೆ ಆ ಪ್ರಾಬ್ಲಮ್ ಬರಲ್ಲ. ಈಗ ಎಷ್ಟೋ ಜನ ಡಿವೋರ್ಸ್ ತೊಗೊಳ್ತಾರೆ. ಆ ಡಿವೋರ್ಸ್ ತೊಗೊಳ್ಳೋ ಸಮಯದಲ್ಲಿ ಸ್ವಲ್ಪ ಪೇಷನ್ಸ್ ಆಗಿದ್ದು ಪ್ಯಾಚಪ್ ಮಾಡಿಬಿಟ್ರೆ ಮತ್ತೆ ಡಿವೋರ್ಸ್ ತೊಗೊಳ್ಳೋದು ಬರೋದಿಲ್ಲ. ಎಷ್ಟೋ ಜನ ಹಾಗಾಗಿದೆ. ಭಾಳ ಜನ ಹೇಳ್ತಾರೆ, ಅಯ್ಯೋ ನಾವು ಮದುವೆ ಸ್ಟಾರ್ಟಿಂಗಲ್ಲೇ ಡಿವೋರ್ಸ್ ತೊಗೊಳ್ಬೇಕು ಹೊರಟುಬಿಟ್ಟಿದ್ದೀವಿ ರೀ, ಆಮೇಲೆ ಏನೋ ಆಯಿತು, ದೇವ್ರ ದಯಿಂದ ಇವಾಗ ಚೆನ್ನಾಗೇ ಇದ್ದೀವಿ ಅಂತ ಅಂತಾರೆ. ಸೊ ಈ ಥರ ಇರುತ್ತೆ. ಹೇಳಿ. ನಾನು ಅರವಿಂದ್ ಒಗ್ಗ ಅಂತೇಳಿ. ಹೇಳಿ. ಒಂದು ಏನು ತುಂಬಾ ಉತ್ತಮವಾದ ಒಂದು ಮಾತು ಹೇಳಿದ್ರೆ, ಏನ್ ರೀತಿ ತಪ್ಪು ಮಾಡಿದಾಗ ಗಂಡ ಯಾವ ರೀತಿ ಅದನ್ನ ಅನುಸರಿಸ್ಕೋಬೇಕು ಅನ್ನೋದನ್ನ ಒಂದು ಒಳ್ಳೆ ಮಾತು ಹೇಳಿದ್ದೀರ. ಅದೇ ರೀತಿ ಒಂದು ಕುಟುಂಬಕ್ಕೆ ಹೋಗಿ ನಾನು ಈ ಒಂದು ಮಾತು ಹೇಳಿದ್ದೆ. ಹಾಗೇನೆ ಒಂದು ತಂದೆ ಮಗಳ ಒಂದು ಇದ್ರದಲ್ಲಿ ಸಮೇತನು ಈ ತರ ಇದೇ ತರನೇ ಒಂದು ಮಾಹಿತಿ ಹೇಳಿದ್ದೆ. ಯಾವ ರೀತಿ ನೋಡ್ರಿ, ಇವತ್ತಿನ ನಾವು ಏನ್ ಜನರೇಷನ್ ತಕ್ಕಂಗೆ ಅಪ್ಗ್ರೇಡ್ ಅಂತ ಪದ ತುಂಬಾ ಚೆನ್ನಾಗಿ ಬಳಸಿದ್ರ. ನಾನು ಅದು ಹೇಳಿ ಬಂದಿದ್ದೆ. ಅವರು ತುಂಬಾ ನಿಜವಾಗ್ಲೂ ಆಮೇಲೆ ಮುಂದಿನ ನಂತರ ದಿನಗಳಲ್ಲಿ ನನಗೆ ಬಂದು ಒಂದು ಮಾಹಿತಿ ತಿಳಿದ್ರು. ಅವ್ರು ಬಂದು ನಮಸ್ಕಾರ ಮಾಡಿದ್ರು. ಖಂಡಿತ ನಾವು ಪ್ರತಿಯೊಬ್ಬರಿಗೂ ಇದು ತಿಳಿಸ್ಲೇಬೇಕಾಗಿರತಕ್ಕಂಥದ್ದು. ಆಮೇಲೆ ಇನ್ನು ಒಂದು ಜಾತಕ ಇದೆ, ಒಂದು 1/7/97 2:30 AM. ಓಕೆ. ಇದು ಒಂದು ಹುಡುಗನ ಜಾತಕ. ಓಕೆ. ಈ ಹುಡುಗ ನನ್ನ ಹತ್ರ ನನ್ನ ಜೊತೆ ಕೆಲಸ ಮಾಡ್ತಿದ್ದಾನೆ. ಯಾಕೋ ಅವ್ನ ಸಮಸ್ಯೆಯಲ್ಲಿ ಇದ್ದಾನೆ ಅಂತೇಳಿ ನಾನು ತಿಳ್ಕೊಂಡು ಅವನೊಮ್ಮೆ ಕೇಳಿದಾಗ ಹೇಳ್ದ, ಅವನ ಶಾಲಾ ದಿನಗಳಲ್ಲಿ ಒಂದು ಕ್ರೈಮ್ ಬ್ರಾಂಚ್ ವರೆಗೂ ಹೋಗಿರ್ತಕ್ಕಂಥ ಘಟನೆ ನಡೆದಾಗಿದೆ. ಓಕೆ. ಅವ್ನ ಯಾರ ಹತ್ರ ಹೇಳ್ಕೊಂಡ್ಲಾರ್ದ ಅವ್ನು ತುಂಬಾ ಒದ್ದಾಡಿದ್ದಾನೆ. ಮತ್ತೆ ಅವನೇನ್ ಹೇಳ್ತಾನೆ, ಇಲ್ಲ ನನ್ನನ್ನು ಯಾರೋ ಕೊಲ್ಲಕ್ಕೆ ರೆಡಿ ಆಗ್ತಿದ್ದಾರೆ, ನನ್ನ ಜೀವ ಯಾವಾಗ ಹೋಗ್ಬಹುದು, ಯಾರೇನ್ ಮಾಡ್ಬೋದು ಅಂತ ಅವ್ನು ತುಂಬಾ ಹೆದರಿಕೆಯಲ್ಲಿದ್ದಾನೆ. ಅವ್ನು ಸಮಾಧಾನ ಮಾಡಿ ಹೇಳಿದ್ದೀನಿ.
ಇದನ್ನ ಅವನು ಕ್ರೈಮ್ ಬ್ರಾಂಚ್ ಅವ್ರಿಗೂ ಪೊಲೀಸರು ಫೋನ್ ಮಾಡಿದ್ದಾರೆ ಅಂತ ಅಂದ್ರೆ ಅವನ ಘಟನೆ ನಡೆದಿದೆ. ನಾನು ಹೇಳಿದೆ ಏನಪ್ಪಾ ಸುಮಾರು ವರ್ಷಕ್ಕಾಗಿ ಏನಾದ್ರೂ ಒಂದು ಘಟನೆ ನಡೆದಿದೆ ನಿನ್ ಜೀವನದಲ್ಲಿ ಅಂತ ಹೇಳಿದ್ದೆ. ಹ್ಮ್. ಹೌದು ಸರ್ ಅಂತ ಅವಾಗ ಅವನ ಸಂಪೂರ್ಣ ಮಾಹಿತಿ ಹೇಳ್ದ. ಹ್ಮ್. ಆಮೇಲೆ ಇದು ನಿಜನ ಸುಳ್ಳ ಅನ್ನೋದು ನಾನು ಯಾಕೆ ಕಂಡುಹಿಡಿಬೇಕು? ಇದು ಜನ ಸುಳ್ಳು ಅಂತ ಅಂಬೋದು ನೀವು ಏನು ಮಾಡ್ತೀರ, ಅವನು ಆಲ್ರೆಡಿ ಅವ್ನು ಹೇಳಿದಾನಲ್ಲ, ಅದೇ ಪ್ರಮಾಣ. ಹೌದು ಹೇಳಿ. ನೀವು ಜಾತಕದಲ್ಲಿ ಕ್ರಾಸ್ ಚೆಕ್ ಮಾಡಬೇಕು ಅಂತಂದ್ರೆ ಇದೆಲ್ಲ ಈ ಒಂದು ಕೆಟ್ಟ ಕೆಲಸ ಅಂತ ಅಂಬೋದು ಯಾವ ನಡೀತೆ, ಒಂದು ಆ ಸಮಯದಲ್ಲಿ ಏನಾದರೂ ತೊಂದರೆ ಆದಾಗ, ಅಂದ್ರೆ ಸೂರ್ಯ ಮೇನ್ ರೆಸ್ಪಾನ್ಸಿಬಲ್ ಕ್ಯಾರೆಕ್ಟರ್. ಸೊ ಒಬ್ಬ ಮನುಷ್ಯನಿಗೆ ಕ್ಯಾರೆಕ್ಟರ್ ತಿಳ್ಕೊಳ್ಬೇಕಂದ್ರೆ ಸೂರ್ಯ. ಸೊ ಕ್ಯಾರೆಕ್ಟರ್ ಹೇಗಿದೆ ಅಂತ ನೋಡ್ತೇವೆ. ಮಾನಸಿಕವಾಗಿ ಇವನು ಹೇಗಿದ್ದಾನೆ, ಶಾರ್ಟ್ ಟೆಂಪರ್ಡ್ ಇದ್ದಾನ. ಯಾಕೆಂದ್ರೆ ಒಂದು ಕ್ರೈಮ್ ಮಾಡಬೇಕು ಅಂತ ಅಂದ್ಕೊಳ್ಳಿ, ಅವನು ಅನಾಲೋಚಿತವಾಗಿ ಮಾಡಬೇಕು, ಪ್ಲಸ್ ಯಾವುದೋ ಒಂದು ವ್ಯಸನಗಳಿಂದ ಮಾಡಬೇಕು. ಸೊ ಚಂದ್ರ ಆಗಲಿ ರಾಹು ಆಗಲಿ ಇದರ ಕಾಂಬಿನೇಷನ್ ಏನಿದೆ ಅಂತ ನೋಡ್ತೇವೆ. ಸೊ ಇದಿದ್ದಾಗ ಏನಾಗುತ್ತೆ, ನಮಗೆ ಅವನು ಹೇಳಿದ್ದು ಕರೆಕ್ಟೇ ಅಂತ ಅನ್ಬೋದು. ಯಾಕೆಂದ್ರೆ ಆ ಸಿಂಪ್ಟಮ್ಸ್ ನಮಗೆ ಗೊತ್ತಾಗ ಅವ್ನ ಕ್ಯಾರೆಕ್ಟರ್ ಡಿಸೈಡ್ ಮಾಡಿ ನೋಡ್ತೇವೆ. ಈಗ ತುಂಬ ನೋಡಲಿಕ್ಕೆ ತುಂಬ ಕುಡ್ದಿರ್ತಾನೆ ಅಂದ್ಕೊಳ್ಳಿ, ಕುಡ್ದವನು ಕಳ್ತನ ಮಾಡಿದ ಅಂದ್ರೆ ನಂಬಿಬಿಡ್ತೇವೆ. ಯಾಕಂದ್ರೆ ಕುಡ್ದವನಿಗೆ ಏನು ಗೊತ್ತಾಗಲ್ಲ, ಓ ಅವ್ನು ಕುಡಿತಾನೆ ಅಂತಂದ್ರೆ ಅವ್ನು ಕಳ್ತನ ಮಾಡೇ ಇರ್ಬೋದು ಅಂತ ಹೇಳ್ತೇವೆ. ದಟ್ ಇಸ್ ಆ್ಯಡೆಡ್ ಕ್ವಾಲಿಟಿ. ಸೊ ಆ ಥರ ಅವನಿಗೆ ಜಾತಕದಲ್ಲಿ ಸೂರ್ಯ ಚಂದ್ರ ಬುಧ ಈ 3 ಜನ ಹೇಗಿದ್ದಾರೆ, ಇದಕ್ಕೇನಾದರೂ ಪಾಪಗ್ರಹಗಳ ಸಂಬಂಧ ಬಂದಿದ್ರೆ ಅವನು ಹೇಳಿದ್ರು ನಾವು ಬಿಲೀವ್ ಮಾಡಲೇಬೇಕಾಗುತ್ತೆ. ಪಾಪಗ್ರಹ ಸಂಬಂಧ ಬಂದಿರಬೇಕು, ಅಥವಾ ವೀಕ್ ಆಗಿರಬೇಕು, ನೀಚ ಆಗಿರಬೇಕು. ಸೂರ್ಯ ನೀಚ, ಅಸ್ತಂಗತ, ಪಾಪಗ್ರಹಗಳ ಜೊತೆ ಇರೋದು, ಅಷ್ಟಮದಲ್ಲಿರೋದು, 6ನೇ ಮನೆಗಿರೋದು, ಈ ಥರ ಇದ್ದರೆ ಅವಾಗ ಈ ಥರ ಘಟನೆಗಳು ನಡೀಲಿಕ್ಕೆ ಸಾಧ್ಯತೆ. ಅದು ಈ ಘಟನೆಗಳು ಇನ್ವಾಲ್ವ್ ಆಗ್ಲಿಕ್ಕೆ ಸಾಧ್ಯತೆ, ನಡೀಲಿಕ್ಕೆಲ್ಲ ಇನ್ವಾಲ್ವ್ ಆಗಿ. ಈಗ ಈ ಸಾವಿನ ಬಗ್ಗೆ ಕೇಳ್ತಿದ್ದಾನಲ್ಲ, ಇದು ನಾವು ಯಾವ ರೀತಿ ಇದನ್ನ ಸಮಾಧಾನ ಮಾಡಿ ಹೇಳ್ಬೇಕು ಅಂತ ಹೇಳಿದೆ. ನನ್ನ ಬುದ್ಧಿಮಟ್ಟಕ್ಕೆ ನಾನು ತಿಳಿಸಿದ್ದೀನಿ. ಆಮೇಲೆ ನಾವೇನು ಸ್ವಲ್ಪ ಸೂಕ್ಷ್ಮ ಹೇಳ್ತೇವೆ, ಇದನ್ನ ನಿನಗೆ ಆ ಥರ ಸಾವಿಲ್ಲ ಅಂತಲೇ ಹೇಳಬೇಕು. ಖಂಡಿತ ಹೇಳಿದ್ದೀನಿ. ಏನಿಲ್ಲ ನಿಮ್ಗೆ ಏನು ತೊಂದರೆ ಸಾವಿನ ವಿಚಾರಕ್ಕೆ ಬಂದಾಗ ಇಫ್ ಇಟ್ ಈಸ್ ಜಾತಕದಲ್ಲಿ ಏನು ನೋಡಿದ್ರು ನಿನಗೆ ಅಂತ ನೀನು ಹೇಳ್ಕೊಳ್ಳೋ ಥರ ಹೆದರೋದು ಬೇಕಾಗಿಲ್ಲ, ನಿನಗೆ ನಾರ್ಮಲ್ ಡೆತ್ ಇದೆ, ಆ ಥರ ಏನೂ ಆಗಿಲ್ಲ ಅಂತಲೇ ಅವ್ನಿಗೆ ಹೇಳ್ಬೇಕು. ಅವನೆಲ್ಲ ಧೈರ್ಯ ತರಬೇಕಷ್ಟೆ. ಹೌದು ಗುರುಗೆ, ಇದೇ ಕೆಲಸ ಮಾಡಿದ್ದೀನಿ. ಈಗ ದೃಢವಾಗಿ ಹೇಳ್ಬಿಡಿ, ಕಾನ್ಫಿಡೆಂಟ್ ಆಗಿ ಹೇಳ್ಬಿಡಿ, ಏನು ನಿನ್ನ ಜಾತಕ ಪ್ರಕಾರ ಆ ಥರ ಇಲ್ವೇ ಇಲ್ಲ ಅಂತ ಹೇಳ್ಬಿಡಿ ಅಷ್ಟೇ. ಸ್ವಲ್ಪ ತುಂಬಾ ಡೀಪ್ ಆಗಿ ಹೋಗಿ ಸ್ಟಡಿ ಮಾಡ್ತಕ್ಕಂಥದ್ದು, ಯಾಕಂದ್ರೆ ನೀವು ಅದನ್ನ ಬೇಡ ಅಂತ ಹೇಳ್ತೀರಾ. ಡೀಪ್ ಮಾಡಿದ್ರು ಕೂಡ ನೀವು ಹೇಳ್ಬೇಕಾದ ಆನ್ಸರ್ ಇದೆಯಾ ತಾನೇ, ಬೇರೆ ಏನೋ ಹೇಳ್ತೀರಾ? ಈಗ ಡೀಪ್ ಆಗಿ ಸ್ಟಡಿ ಮಾಡಿದೀರಾ, ಇನ್ನೊಂದು ವರ್ಷದಲ್ಲಿ ಹೋಗ್ತೀನಿ ಅಂದ್ರೆ ಕೂಡ ನೀವು ಹೇಳ್ಬೇಕಾದ ಆನ್ಸರ್ ಇದೆ. ಸ್ಟಡಿ ಮಾಡಿದ್ರು ಆನ್ಸರ್ ಇದೆ ಅಂದಮೇಲೆ ಸುಮ್ಮನೆ ತಲೆ ಚಚ್ಕೊಳ್ಳೋದು ಯಾಕೆ? ಯಾಕೆಂದ್ರೆ ಸಾವಿನ ಬಗ್ಗೆ ಕ್ಲಾರಿಟಿ ಯಾರನ್ನ ಕೇಳಿದ್ರು ಕೂಡ ನಾವೇನು ಕೊಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಇವತ್ತಿನ ಜನ್ರೇಷನ್ಗೆ ಆ ಥರ ಎಲಿವೇಟೆಡ್ ಸ್ಟೇಜ್ ಇರಲ್ಲ. ನಾನು ತುಂಬ ಸಾಧನೆ ಮಾಡ್ಕೊಳ್ಬೇಕು, ನನಗೆ ಸಾವಿನ ಬಗ್ಗೆ ಹೇಳಿ ಅಂತಂದರೆ ಯಾರನ್ನು ಅದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡ್ಬೋದು. ಈ ಥರ ಹೆದರಿಕೆ ವಿಚಾರಗಳಿಗೆಲ್ಲ ಕೂಡ ಸಾವಿನ ಬಗ್ಗೆ ಹೇಳೋದಿಲ್ಲ ನಾವು. ದಟ್ ಈಸ್ ನಾಟ್ ಎ ರೈಟ್ ಗ್ರೌಂಡ್. ಅವಾಗ ನಾವೇನು ಹೇಳ್ತೇವೆ, ನೀವು ಡೀಪ್ ಸ್ಟಡಿ ಮಾಡಿದ್ರು ಹೇಳಬೇಕಾದ ಡೈಲಾಗ್ ಇದೆ, ನಿನಗೇನು ನಾಳೆ ಸಾಯ್ತಾನೆಂದ್ರು ಕೂಡ ನೀನು ಪೂರ್ಣಾಯುಷ್ಯಿಂದ ಇರ್ತೀಯಾ, ಏನು ತೊಂದರೆ ಇಲ್ಲ. ಇದು ಸತ್ಯ. ಆ್ಯಕ್ಚುಲಿ ಇದು ಸುಳ್ಳಲ್ಲ ನಾವು ಹೇಳೋದು. ನಾವು ನಾಳೆ ಹೋಗ್ತಂದ್ರೂ ಹೀಗೆ ಹೇಳಬೇಕು, ಹೀಗೆ ಹೇಳಬೇಕು. ಅದನ್ನು ಡೀಪಾಗಿ ನೋಡೋದು ಯಾಕೆ ಬೇಕಾಗಿಲ್ಲಲ್ಲ. ನಮ್ಮ ಬೇರೆ ಪ್ರಶ್ನೆ ಇದೆ ಕೇಳ್ಬೋದು. ಓಕೆ, ಸೊ ಮತ್ತೆ ಇನ್ನೂ ಏನಾದರೂ ಪ್ರಶ್ನೆಗಳಿದ್ರೆ ನೀವೆಲ್ಲ ಅದನ್ನು ಇಟ್ಕೊಳ್ಳಿ, ನನಗೊಂದ್ಸಲ ಕಳಿಸಿ ಅದನ್ನು ನಾನು ಇನ್ಕ್ಲೂಡ್ ಮಾಡಿ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿ ನಾನು ಅದನ್ನು ಹೇಳ್ತೇನೆ. ಅಥವಾ ನೀವು ಲೈವಲ್ಲಿ ಕೂಡ ನೀವು ಈ ಥರ ಪ್ರಶ್ನೆಗಳನ್ನ ಕೇಳ್ಬೋದು. ಪ್ರಾಕ್ಟೀಸ್ ಮಾಡಿ. ಪ್ರಶ್ನೆಗಳೇನಾದರೂ ಬಂದರೆ, ನಿಮಗೇನಾದರೂ ಡೌಟ್ಸ್ ಏನೋ ಬಂದರೆ ಹೇಳಿ. ಸೊ ಇವತ್ತಿನ ಪಾಠ ಇಲ್ಲಿಗೆ ಮುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು.